सर्वदेवैकवल्यः परमदुर्लभेष्टावाप्तितस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानतो नमः। भद्राय रामचन्द्राय वेधसे रघुनाथाय नाथाय सीताय पतये नमः। अभ्रमं भव्यरहितम् अजडं विमलं सदा आनन्दतीर्थमकुलं भजे तापत्रयापहम्। पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम। ವಾಲ್ಮೀಕಿ ರಾಮಾಯಣದಲ್ಲಿ ನಿನ್ನೆಯ ತನಕ ಯುದ್ಧಕಾಂಡದ ತನಕವೂ ಕೂಡ ವಾಲ್ಮೀಕಿ ರಾಮಾಯಣವನ್ನು ನಿರೂಪಣೆಯನ್ನು ಮಾಡಿದ್ವಿ. ಇವತ್ತು ಕೊನೆಯದಾದಂತಹ ಯುದ್ಧಕಾಂಡ ಹಾಗೂ ಉತ್ತರಕಾಂಡದ ಕೆಲವು ಭಾಗಗಳನ್ನು ಮಾತ್ರ ನಿರೂಪಣೆಯನ್ನು ಮಾಡ್ತಾ ಇದ್ದೇವೆ. ಯುದ್ಧಕಾಂಡದಲ್ಲಿ ಯಾರು ಯಾರ ಜೊತೆಗೆ ಯುದ್ಧವನ್ನು ಮಾಡಿದರೋ, ಹೇಗೆ ಯುದ್ಧವನ್ನು ಮಾಡಿದರೋ ಅಂತನ್ನುವ ವಿಚಾರವನ್ನ ಬಹಳ ವಿಸ್ತಾರವಾಗಿ ವಾಲ್ಮೀಕಿ ರಾಮಾಯಣ ತೆಗೆದುಕೊಂಡು ಬರುತ್ತೆ. ಹೀಗಾಗಿ ಪ್ರತಿಯೊಂದನ್ನು ಕೂಡ ವಿವರಣಾತ್ಮಕವಾಗಿ ನಿರೂಪಣೆಯನ್ನು ಮಾಡಲಿಕ್ಕೆ ಹೋದರೆ ಒಂದು ಯುದ್ಧಕಾಂಡವನ್ನು ನಿರೂಪಣೆ ಮಾಡುವುದಕ್ಕೆ 7-8 ದಿವಸಗಳು ಬೇಕಾಗುತ್ತೆ. ಅಷ್ಟು ವಿಸ್ತಾರವಾಗಿ ಯುದ್ಧಕಾಂಡ ಹೊರಟಿದೆ. ಹೀಗಾಗಿ ಸಂಕ್ಷಿಪ್ತವಾಗಿ ಯಾವುದು ಪ್ರಮುಖವಾಗಿದೆ, ಪ್ರಮುಖವಾದ ಅಂಶಗಳನ್ನು ಮಾತ್ರ ಆ ಯುದ್ಧಕಾಂಡದಲ್ಲಿ ನಿರೂಪಣೆಯನ್ನು ಮಾಡ್ತೇವೆ. ಹನುಮಂತ ದೇವರು ಚೂಡಾಮಣಿಯನ್ನು ತೆಗೆದುಕೊಂಡು ಬಂದು ಶ್ರೀರಾಮಚಂದ್ರನಲ್ಲಿ ಸಮರ್ಪಣೆಯನ್ನು ಮಾಡಿದಾಗ ಲಂಕೆಯಲ್ಲಿ ನಡೀತು. ಇದೆಲ್ಲವನ್ನು ಕೂಡ ಹನುಮಂತ ದೇವರು ನಿರೂಪಣೆಯನ್ನು ಮಾಡ್ತಾರೆ. ಆದರೆ ಒಂದು ವಿಶೇಷ ಏನು ಅಂತಂದ್ರೆ, ಹನುಮಂತ ದೇವರ ಪರಾಕ್ರಮ ಹೇಗಿದೆ ಅಂತ ಅನ್ನೋದನ್ನ ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ಅವೈ ದೂತಮಾಕತಂ ದುರಂತ ವಿಕ್ರಮಸ್ಯಮ. ಹನುಮಂತ ದೇವರು ತಮ್ಮನ್ನು ತಾವು ಹೇಗೆ ಪರಿಚಯವನ್ನು ಮಾಡಿಕೊಡ್ತಾರೆ ಅಂತಂದ್ರೆ, ರಾಮಸ್ಯ ದೂತಂ ಅಂತ ಹನುಮಂತ ದೇವರು ಹೇಳ್ತಾರೆ. ನಾನು ರಾಮಚಂದ್ರನ ಪರಮ ಭಕ್ತ, ನಾನು ರಾಮಚಂದ್ರನ ದೂತ ಅಂತ ಹೇಳಿ ಹನುಮಂತ ದೇವರು ತಮ್ಮನ್ನು ತಾವು ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ವ್ಯಾಸರಾಜರ ಸ್ತೋತ್ರವನ್ನ, ವ್ಯಾಸರಾಜರಿಂದ ರಚಿತವಾದಂತಹ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರವನ್ನು ನಾವು ಹೇಳ್ತೇವೆ. ನಮಾಮಿ ದೂತಂ ರಾಮಸ್ಯ ಅಂತ ಹೇಳ್ತೇವೆ. ಅಂದ್ರೆ ಹನುಮಂತ ದೇವರು ತಮ್ಮನ್ನು ತಾವು ಲೋಕಕ್ಕೆ ಪರಿಚಯವನ್ನ ಮಾಡಿಕೊಳ್ಳುವಂತಹ ಶಬ್ದವನ್ನ ಹಾಕಿ ವ್ಯಾಸರಾಜರು ಸಾರ್ವಭೌಮರು ಅವರು ಸ್ತೋತ್ರದಲ್ಲಿ ಹೇಳ್ತಾರೆ, ಅವೈ ದೂತಮಾಗತಂ. ಹನುಮಂತ ದೇವರು ತಮ್ಮನ್ನು ತಾವು ದೂತ ಯಾಕೆ ತಿಳ್ಕೊಳ್ತಾರೆ ಅಂತಂದ್ರೆ, ನೋಡಿ, ಭಗವಂತನ ಸೇವೆಯನ್ನ ಮಾಡುವಂಥವರು 2 ಥರ
ಜನ ಇರ್ತಾರೆ. ಸೇವೆ ಮಾಡುವಂಥವ್ರು ಎರಡು ಥರ ಇರ್ತಾರೆ. ಕೆಲವರು ಏನು ಅಂತಂದ್ರೆ ಮನೆಯಲ್ಲಿ ಬರೀ ಕಸ ಗುಡಿಸಿಕೊಂಡು ಒರೆಸ್ಕೊಂಡು ಈ ಥರನೂ ಸೇವೆಯನ್ನ ಕೆಲವರು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನು ಅಂತಂದ್ರೆ ಯಜಮಾನ ತಾನು ಮಾಡಬೇಕಾದಂತಹ ಕೆಲಸಗಳೇನಿದೆ ಆ ಕೆಲಸವನ್ನು ಕೆಲವರು ಮಾಡ್ತಿರ್ತಾರೆ. ಅವರು ಸೇವಕರು, ಇವರು ಸೇವಕರು. ಆದರೆ ಸೇವಕರಲ್ಲಿ ಪ್ರಧಾನ ಯಾರು ಅಂತಂದ್ರೆ ಯಜಮಾನನ ಜೊತೆಗೆ ಅವನೇ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾ ಇರ್ತಾರೆ ಇಂಥವರನ್ನ ಪ್ರಧಾನ ಸೇವಕರು ಅಂತ ಕರೀತಾರೆ. ಅವರನ್ನ ದೂತ ಅಂತ ಕರೀತಾರೆ. ಹನುಮಂತ ದೇವರು ಎಂತಹ ಸೇವಕರು ಅಂತಂದ್ರೆ ಅವರು ಭಗವಂತ ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡ್ತಾರೆ, ರಾಮಚಂದ್ರನ ಸೇವೆಯನ್ನು ಮಾಡ್ತಾರೆ, ಅನೇಕ ಕವಿಗಳು ಸೇವೆಯನ್ನು ಮಾಡ್ತಾರೆ, ದೇವತೆಗಳು ಸೇವೆಯನ್ನು ಮಾಡ್ತಾರೆ. ಆದರೆ ಪ್ರಧಾನರಾದ ಸೇವಕರು ಯಾರು ಅಂತಂದ್ರೆ ಅದು ಮುಖ್ಯ ಪ್ರಾಣದೇವರ ಅವತಾರರಾದಂತಹ ಹನುಮಂತ ದೇವರು ಅಂತ ಕರೆಸಿಕೊಳ್ತಾರೆ. ಯಾಕೆ ಅಂತಂದ್ರೆ ಹನುಮಂತ ದೇವರು ಹೇಗೆ ಸೇವೆಯನ್ನ ಮಾಡ್ತಾರೆ ಅಂತಂದ್ರೆ ರಾಮಸ್ಯ ದೂತಂ ಅನ್ನೋ ಶಬ್ದಕ್ಕೆ ಅರ್ಥವನ್ನ ವಿವರಣೆ ಕೊಡ್ತಾರೆ ಆಚಾರ್ಯರು. ಯಜಮಾನನ ಅಭಿಪ್ರಾಯವನ್ನ ಮೊದಲೇ ತಿಳ್ಕೊಂಡು ಅದೇ ರೀತಿಯಲ್ಲಿ ಹನುಮಂತ ದೇವರು ಸೇವೆಯನ್ನ ಮಾಡ್ತಾರೆ. ನೋಡಿ, ಸೇವೆಯನ್ನ ಮಾಡೋದು ಹೇಗೆ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ತಾಯಿ ಅನೇಕ ಕೆಲಸವನ್ನ ಮಾಡ್ತಿರ್ತಾಳೆ. ಅವಳು ಕೆಲಸವನ್ನು ಮಾಡಬೇಕಾದ್ರೆ ಮಗ ಯಾರೋ ಹೋಗ್ಬಿಟ್ಟು ನಾನು ನಿನಗೆ ಅನುಕೂಲವನ್ನ ಮಾಡಿಕೊಡ್ತೇನೆ ಅಂತ ಹೇಳಿ ಸೇವೆ ಮಾಡಲಿಕ್ಕೆ ಹೋಗಿ ಕೊನೆಗೆ ಏನು ಅಂತಂದ್ರೆ ತಾಯಿ ಮನೆಯಲ್ಲಿರುವಂತಹ ತಾಯಿ ಏನು ಅಂದ್ರೆ ತಾನು 10 ಕೆಲಸವನ್ನ ಮಾಡೋ ಹಾಗೆ ಸೇವೆಯನ್ನ ಕೆಲವರು ಮಾಡ್ತಿರ್ತಾರೆ. ಇವಾಗ ಕಸ ಗುಡಿಸ್ತೀನಿ ಅಂತ ಹೋಗ್ತಾರೆ, ಹೋಗೋರು ಏನು ಹೋಗ್ತಾರೆ ಇರೋ ಕಸನೆಲ್ಲ ಅಲ್ಲೇ ಬಿಟ್ಟು ಕಸ ಗುಡಿಸ್ತೀನಿ ಅಂತ ಹೆಸರನ್ನ ಹೇಳ್ತಿರ್ತಾರೆ. ಈ ತರ ಸೇವೆಯನ್ನ ಕೆಲವರು ಮಾಡ್ತಿರ್ತಾರೆ. ಆದ್ರೆ ಸೇವೆ ಅಂತ ನಾವು ಹೇಗಿರಬೇಕು ಅಂತಂದ್ರೆ ಅವರು ನಮಗೆ ಈ ಸೇವೆಯನ್ನ ನೀನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಥವಾ ಈ ರೀತಿಯಾಗಿ ನೀನು ಇನ್ನೂ ಸೇವೆಯನ್ನ ಮಾಡಬೇಕಾಗಿತ್ತು, ಇನ್ನೂ ಭಕ್ತಿಯನ್ನ ತೋರಿಸಬೇಕಿತ್ತು ಅಂತ ಅವರು ಹೇಳಬಾರದು. ಆ ಥರ ಸೇವೆಯನ್ನು ಯಾರು ಮಾಡ್ತಾರೆ ಇಂಥವರನ್ನ ದೂತ ಅಂತ ಕರೀತಾರೆ. ಹನುಮಂತ ದೇವರು ಚೂಡಾಮಣಿಯನ್ನ ತೆಗೆದುಕೊಂಡು ಹೋಗಿ ರಾಮಚಂದ್ರನಲ್ಲಿ ಸಮರ್ಪಣೆಯನ್ನು ಮಾಡಿದಾಗ ರಾಮಚಂದ್ರ ದೇವರು ಹನುಮಂತ ದೇವರನ್ನ ಅಭಿನಂದಿಸದಂತೆ ಸರಿಯಾದ ರೀತಿಯಲ್ಲಿ ನೀವು ಕೆಲಸವನ್ನ ಮಾಡಬೇಕು. ಅನೇಕ ಜನ ಹೇಳಿದರು ರಾಮಚಂದ್ರ ದೇವರು ಹನುಮಂತ ದೇವರು ಇಡೀ ಲಂಕಾಪಟ್ಟಣವನ್ನ ಸುಟ್ಟು ಬಂದಿದ್ದಾರೆ. ಒಂದು ಪಕ್ಷ ಏನಾದರೂ ಶ್ರೀರಾಮಚಂದ್ರ ಬೈದ್ರೆ ಹನುಮಂತ ದೇವರು ಏನು ಆನ್ಸರ್ ಮಾಡ್ತಾರೆ, ಏನು ಉತ್ತರವನ್ನು ಕೊಡ್ತಾರೆ? ಯಾಕೆಂದ್ರೆ ಇವರು ಹೋಗಿ ರಾವಣನನ್ನ ಸಂಹಾರವನ್ನು ಮಾಡಬೇಕಲ್ವ. ಹಾಗಾದ್ರೆ ರಾವಣನ ಸಂಹಾರ ಆಗಬೇಕು ಅಂತಂದ್ರೆ ಲಂಕೆ ಹಾಗೆ ಬದುಕಿ ಉಳಿದಿರಬೇಕು. ಅಂದ್ರೆ ರಾವಣ ಅಲ್ಲಿರ್ಬೇಕಾದ್ರೆ ರಾವಣ ಅಲ್ಲಿರಬೇಕು ಅಂದ್ರೆ ಲಂಕೆ ಇರಬೇಕು. ಆದ್ರೆ ಇಂತಹ ಲಂಕೆಯನ್ನ ಹನುಮಂತರೇವರು ಹೇಗೆ ಮಾಡಿದ್ದಾರೆ ಅಂತಂದ್ರೆ ಸಂಪೂರ್ಣ ನೆಲಸಮವನ್ನ ಮಾಡಿ ಬಂದಿದ್ದಾರೆ. ಹಾಗಾದ್ರೆ ಶ್ರೀರಾಮಚಂದ್ರ ಬೈತಾನೆ ಅಂತ ಎಲ್ಲರೂ ಅನ್ಕೊಂಡಿರುತ್ತೆ. ರಾಮಚಂದ್ರ ಹೇಳ್ದ, ಹನುಮಂತ ಸರಿಯಾದ ರೀತಿಯಲ್ಲಿ ನೀನು ಕೆಲಸವನ್ನು ಮಾಡಬೇಕು. ರಾಮ ಬಂದ್ರೆ ರಾವಣನ ಪರಿಸ್ಥಿತಿ ಹೇಗಾಗಬೇಕು ಅಂತ ಅನ್ನೋದನ್ನ ನಿನ್ನ ಕೆಲಸದಿಂದಲೇ ನೀನು ತೋರಿಸಿ ಬಂದಿದೆ, ಸರಿಯಾದ ರೀತಿಯಲ್ಲಿ ಮಾಡಿದೆ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯನ. ರಾಮಚಂದ್ರ ಹೇಗಿದ್ದಾನೆ ಅಂತ ಅನ್ನೋದನ್ನ ನಿನ್ನ ಕೆಲಸದಿಂದಲೇ ನೀನು ತೋರಿಸಿದೆ, ಸರಿಯಾದ ರೀತಿಯಲ್ಲಿ ನೀನು ಕೆಲಸವನ್ನ ಮಾಡಿದೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸನ್ಮಾನವನ್ನ ಮಾಡೋದು ಅಂತ ಅನ್ನೋದು ಹೇಗಿರಬೇಕು ಅಂತಂದ್ರೆ, ಈ ಸನ್ಮಾನ ಅಂದ್ರೆ ಹೇಗಿರಬೇಕು ಅಂತಂದ್ರೆ ನಾವು ಮಾಡಿದ ಕೆಲಸಕ್ಕೆ ಪ್ರತಿಯಾಗಿ ಅವರು ಏನೋ ಕೊಡಬೇಕು ಅಂತ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬಾರ್ದು. ಹೇಗೆ ನಿರೀಕ್ಷೆಯನ್ನು ಮಾಡಬೇಕು ಅಂತಂದ್ರೆ ನಾವು ಮಾಡಿದಂತಹ ಸೇವೆಗಳೇನಿದೆ ಈ ಸೇವೆ ಕಾರ್ಯಗಳಿಗೆ ಏನು ಅಂತಂದ್ರೆ ಎದುರಿಗಿದ್ದವರು ಏನೂ ಅನ್ನಲಿಲ್ಲ ಅಂತಂದ್ರೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಕಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಾವು ಮಾಡಿದಂತಹ ಕೆಲಸ ಇದು ಸರಿಯಾದದ್ದು, ಭಗವಂತನ ಪ್ರೀತಿಯೇ ಕರವಾದದ್ದು ಅಂತ ತಿಳ್ಕೊಳ್ಬೇಕು. ಹನುಮಂತ ದೇವರು ಆ ರೀತಿಯಾಗಿ ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ್ದಾರೆ. ರಾಮಚಂದ್ರನಿಗೆ ಸಮರ್ಪಣೆಯನ್ನು ಮಾಡಿದ ಮೇಲೆ ಶ್ರೀರಾಮಚಂದ್ರ ದೇವರು ಹೇಳ್ತಾರೆ, ಹಾಗಾದ್ರೆ ನಾವೀಗ ಲಂಕೆಗೆ ಹೋಗಬೇಕು. ಯಾಕೆಂದ್ರೆ ಸೀತೆ ಅಲ್ಲೇ ಇದ್ದಾಳೆ ಅಂತ ಗೊತ್ತಾಗಿದೆ. ಸೀತೆಯನ್ನ ಕರ್ಕೊಂಡು ಬರಬೇಕು, ರಾವಣ ಕುಂಭಕರ್ಣಾಗಿ ಸಮಸ್ತ ದುಷ್ಟರ ಸಂಹಾರವಾಗಬೇಕು, ನಾವೆಲ್ಲ ಲಂಕೆ ಕಡೆಗೆ ಹೊರಡೋಣ ಅಂತ ಹೇಳಿ ಲಂಕೆಗೆ ಹೊರಟಾಗ ರಾಮಚಂದ್ರ ದೇವರ ಎದುರಿಗೆ ಬಹಳ ಬೃಹದಾಕಾರವಾದಂತಹ ಸಮುದ್ರ ಎದುರಿಗೆ ಬಂದು ನಿಂತಿದೆ.
ಶ್ರೀರಾಮಚಂದ್ರ ದೇವರಂದರು, ರಾಮಚಂದ್ರ ನಾನು ಬರ್ತಾ ಇದ್ದೇನೆ, ನಾನು ಬಂದಾಗ ಸ್ವಯಂ ಸಮುದ್ರ ಏನ್ ಮಾಡಬೇಕು ಅಂದ್ರೆ ಜಾಗವನ್ನು ಬಿಟ್ಟು ನಿಂತ್ಕೊಳ್ಬೇಕು. ಜ್ಞಾನಿಗಳು ಬಂದಾಗ, ಮಹಾತ್ಮರು ಬಂದಾಗ ಮಧ್ಯದಲ್ಲಿ ವಿಘ್ನವೇ ಬರೋದಿಲ್ಲ. ನನ್ನ ಈ ಕಾರ್ಯಕ್ಕೆ ವರುಣ, ಸಮುದ್ರರಾಜನಾದಂತಹ ವರುಣ ವಿಘ್ನವನ್ನು ಮಾಡ್ತಾ ಇದ್ದಾನೆ, ಅವನು ಹೇಳು ದಾರಿ ಬಿಡುವುದಕ್ಕೆ ವರುಣನನ್ನ ಕರಿ ಅಂತ ರಾಮಚಂದ್ರ ಹೇಳಬಿಟ್ಟು, ಅಗ್ರೇಹ್ಯ ಮಾರ್ತವ ಮನೋ ಪ್ರಥಯಂಸ ಧರ್ಮಂ ಪಂಥಾನ ಮಾರ್ತಿತು ಅಪಾಂ ಪತಿತಃ ಪ್ರತೀತಃ. ಆ ಸಮುದ್ರ ರಾಜನನ್ನ ಕರಿ ಅಂತ ಹೇಳಿಬಿಟ್ಟು ಶ್ರೀರಾಮಚಂದ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಗರ್ಭಶಯನನಾಗಿ ಶ್ರೀರಾಮಚಂದ್ರ ಮಲಗಿದ್ದಾರೆ. ವಾಲ್ಮೀಕಿ ರಾಮಾಯಣ ಬಹಳ ಅದ್ಭುತವಾಗಿ ಹೇಳುತ್ತೆ. ಏನು ಅದ್ಭುತವಾಗಿ ಹೇಳುತ್ತೆ ಅಂದ್ರೆ, ಶ್ರೀರಾಮಚಂದ್ರನಿಗೆ ದರ್ಭೆಯ ಮೇಲೆ ಮಲ್ಕೊಂಡ ಅಭ್ಯಾಸ ಇಲ್ಲ. ಯಾಕೆ ಅಂತಂದ್ರೆ ಅವನು ದಶರಥ ಪುತ್ರ, ಅವನು ರಾಜಕುಮಾರ. ಅವನು ಹೇಗೆ ಮಲ್ಕೊಳ್ತಿದ್ದ ಅಂತಂದ್ರೆ ರತ್ನ ಪರ್ಯಂಕದ ಮೇಲೆ ಶ್ರೀರಾಮಚಂದ್ರ ಮಲ್ಕೊಂಡಿದ್ದಂತೆ. ಆದ್ರೆ ಹೀಗೆ ಮಲ್ಕೊಂಡಿದ್ದೇನು ಅಂತಂದ್ರೆ ದರ್ಭೆಯ ಮೇಲೆ ಶ್ರೀರಾಮಚಂದ್ರ ಮಲಗಿದ್ದ. ಯಾಕೆ ದರ್ಭೆಯ ಮೇಲೆ ಮಲ್ಕೊಂಡ ಅಂತಂದ್ರೆ ಅದಕ್ಕೆ ಅದ್ಭುತವಾಗಿ ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ಪವಿತ್ರ ದರ್ಭ ಅಂತ ಹೇಳುತ್ತೆ. ದರ್ಭೆ ಎಂಥದ್ದು ಅಂತಂದ್ರೆ ಪವಿತ್ರವಾದದ್ದು. ಎಲ್ಲಿ ನಾನು ಹೇಗಿದ್ದೇನೆ, ನನ್ನ ನಾಮಸ್ಮರಣೆಯನ್ನು ಯಾರು ಮಾಡ್ತಾರೆ ಇವರೆಲ್ಲರೂ ಅತ್ಯಂತ ಪವಿತ್ರರಾಗ್ತಾರೆ ಅಂತನ್ನೋದನ್ನ ಜಗತ್ತಿಗೆ ನಾನು ಪವಿತ್ರತಮ ಅಂತನ್ನೋದನ್ನ ತಿಳಿಸಿಕೊಡುವುದಕ್ಕೆ ಶ್ರೀರಾಮಚಂದ್ರ ದರ್ಭೆಯ ಮೇಲೆ ಮಲಕೊಂಡು ರಾಮಚಂದ್ರ ಏನು ಮಾಡಿದ್ದಾರೆ ಅಂತಂದ್ರೆ ವರುಣನಿಗಾಗಿ ಆ ಸಮುದ್ರ ರಾಜನಿಗಾಗಿ ಕಾಯ್ತಾ ಇದ್ದಾರೆ. ಒಂದು ಅದ್ಭುತವಾದ ಧರ್ಮ ಸಂದೇಶವನ್ನು ವಾಲ್ಮೀಕಿ ರಾಮಾಯಣ ಕೊಡುತ್ತೆ. ಪವಿತ್ರರಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಪವಿತ್ರವಾಗುವುದಕ್ಕೆ ಮನುಷ್ಯ ಏನು ಮಾಡಬೇಕು ಅಂತಂದ್ರೆ ಶುದ್ಧವಾದ ಶುಭ್ರವಾದ ವಸ್ತ್ರಗಳನ್ನು ಧಾರಣವನ್ನು ಮಾಡಬೇಕು. ದೇಹ ಶುದ್ಧವಾಗಿ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಪರಿಸರ ಶುದ್ಧವಾಗಿರಬೇಕು. ಈ ರೀತಿಯಾಗಿ ಇದ್ದಾಗ ಮನುಷ್ಯ ಪವಿತ್ರನಾಗಿ ಇರ್ತಾನೆ. ಹಾಗಾದ್ರೆ ಪವಿತ್ರವಾದ ಪರಿಸರ ನಮಗೆ ಸಿಗತ್ತೆ. ಏನು ನಾವು ಉಪಯೋಗವನ್ನು ಮಾಡ್ತೇವೆ ಎಲ್ಲವೂ ಕಲ್ಮಶವಾದ. ಹಾಗಾದ್ರೆ ನಾವು ತಿನ್ನುವಂತಹ, ನಾವು ಉಪಯೋಗಿಸುವಂತಹ ವಸ್ತುಗಳೇ ಅಪವಿತ್ರವಾದಾಗ, ಅಶುದ್ಧವಾದಾಗ, ಅಶುದ್ಧವಾದ ವಸ್ತುಗಳನ್ನು ನಾವು ಸ್ವೀಕಾರವನ್ನು ಮಾಡಿ ಮನಸ್ಸು ಶುದ್ಧವಾಗಿ ಇರಬೇಕು ಅಂತಂದ್ರೆ ಹೇಗೆ ಸಾಧ್ಯವೇ? ಹಾಗಾದ್ರೆ ನಾವು ಪವಿತ್ರರಾಗಬೇಕು ಅಂತಾರೆ ನಾವೇನು ಮಾಡಬೇಕು ಅಂತಂದ್ರೆ ವಾಲ್ಮೀಕಿ ರಾಮಾಯಣ ಹೇಳ್ತು, ರಾಮ ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡಿ. ಯಾಕೆ ಅಂತಂದ್ರೆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಮಹತ್ವ ಇದೆ. ನಾವು ಏನು ಬೇಡ, ಭಗವಂತನ ನಾಮಸ್ಮರಣೆಯನ್ನ ಮಾಡಿದರೆ ಸಾಕು ನಾವು ಪವಿತ್ರರಾಗಿ ಹೋಗ್ತೇವೆ. ಅದಕ್ಕೋಸ್ಕರ ಅಪವಿತ್ರ ಪವಿತ್ರೋವ ಸರ್ವತಾ ಅಂತ ಹೇಳಿ ನಾವು ಮಂತ್ರವನ್ನು ಹೇಳ್ತೇವೆ. ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು ನಾವು ಅತ್ಯಂತ ಪವಿತ್ರರಾಗಿ ಹೋಗ್ತೇವೆ ಅಂತ ಹೇಳಿ ದಿನದಿಂದ ಈ ಮಂತ್ರವನ್ನು ಹೇಳ್ತೇವೆ. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು ಎಷ್ಟೇ ಅಪವಿತ್ರರಾಗಿದ್ದರೂ ಕೂಡ ನಾವು ಪವಿತ್ರರಾಗ್ತೇವೆ ಅಂತ ಹೇಳಿ ಗರ್ಭಶಯನನಾಗಿ ಶ್ರೀರಾಮಚಂದ್ರ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಇಂತಹ ಸಂದರ್ಭದಲ್ಲಿ ವಿಭೀಷಣ ಬರ್ತಾನೆ. ಎಲ್ಲಿ ರಾಮಚಂದ್ರನ ಸೇನೆ ಇದೆ, ರಾಮಚಂದ್ರ ಇದ್ದಾನೆ, ಅಲ್ಲಿ ವಿಭೀಷಣ ಬಂದಿದ್ದಾನೆ. ವಿಭೀಷಣ ಬಂದು ಅಲ್ಲಿರುವಂಥವ್ರನ್ನೆಲ್ಲ ಕೇಳ್ಕೊಂಡಂತೆ ಇವತ್ತಿನಿಂದ ಏನು ಅಂತಂದ್ರೆ ನಾನು ರಾವಣನ ಪಕ್ಷಪಾತಿ ಅಲ್ಲ, ನಾನು ಯಾರ ಪಕ್ಷಪಾತಿ ಅಂತಂದ್ರೆ ರಾಮನ ಪಕ್ಷಪಾತಿ, ರಾಮನ ಪಕ್ಷಕ್ಕೆ ಸೇರಿಕೊಳ್ತೇನೆ. ನಿಮ್ಮ ಜೊತೆಗೆ ಸೇರಿಕೊಂಡು ನಾನು ರಾವಣನ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತೇನೆ. ಅಲ್ಲಿರುವ ಕವಿಗಳಿಗೆಲ್ಲ ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂತಂದ್ರೆ ಯಾವನೋ ಒಬ್ಬ ಥರ್ಡ್ ಪಾರ್ಟಿ ಇನ್ನೊಂದು ಪಾರ್ಟಿಯನ್ನು ಬಿಟ್ಟು ಬರ್ತಾನೆ ಅಂತಂದ್ರೆ ಏನು ಅಂದ್ರೆ ಅದನ್ನ ನಾವು ನಂಬ್ಕೋಬಹುದು. ಯಾಕಂದ್ರೆ ಅವನು ಅಲ್ಲೇನೂ ಬೆಲೆ ಇಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಇಲ್ಲಿಗೆ ಬಿಟ್ಟು ಬರ್ತಾನೆ. ಒಂದು ಪಕ್ಷದ ಪ್ರಧಾನನಾದ ವ್ಯಕ್ತಿಯೇ ಬಿಟ್ಟು ಬರ್ತಾನೆ ಅಂತಂದ್ರೆ ಅವಾಗ ನಮ್ಗೇನಾಗತ್ತೆ ಅಂದ್ರೆ ನಂಬಿಕೆ ಬರೋದು. ಇವನೇ ನಮ್ಗೆ ಮೋಸವನ್ನ ಮಾಡಬೇಕು ಅಂತ ಬರ್ತಾ ಇದ್ದಾನೋ ಅಥವಾ ಇನ್ನೇನೋ ವಿಚಾರವನ್ನ ಇಟ್ಕೊಂಡು ಬರ್ತಾ ಇದ್ದಾನೋ, ಯಾವ ಥರ ಬರ್ತಾ ಇದ್ದಾನೋ. ಅದರಲ್ಲೂ ಕೂಡ ರಾಜಕೀಯವಾಗಿ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ವ್ಯಕ್ತಿ ಬರ್ತಾನೆ ಅಂತಂದ್ರೆ ಏನಾದರೂ ಒಂದು ಸ್ವಾರ್ಥವನ್ನ ಇಟ್ಟುಕೊಂಡೇ ಬರ್ತಾರೆ.
ಹಾಗಾದ್ರೆ ವಿಭೀಷಣ ರಾವಣನ ಪಕ್ಷವನ್ನ ಬಿಟ್ಟು ಬರ್ತಾ ಇದ್ದಾನೆ ಅಂದ್ರೆ ಇನ್ನೇನೋ ಸ್ವಾರ್ಥ ಇದೆ. ಅದಕ್ಕೋಸ್ಕರ ಕಪಿಗಳೆಲ್ಲ ರಾಮಚಂದ್ರನಿಗೆ ಹೇಳಬರುತ್ತೆ, ಯಾಕೆ ಇವನು ಬರ್ತಾ ಇದ್ದಾನೆ ವಿಚಾರ ಮಾಡಿ. ರಾಮಚಂದ್ರ ಕೇಳ್ತಾನಂತೆ, ಯಾಕಪ್ಪ ನಿನ್ನ ಅಣ್ಣನನ್ನ ಬಿಟ್ಟು ನೀನು ಬರ್ತಾ ಇದ್ದಲ್ಲ, ಯಾಕೆ ಬನ್ನಿ? ಅದಕ್ಕೆ ರಾವಣ ಹೇಳ್ತಾನೆ, ಅದಕ್ಕೆ ವಿಭೀಷಣ ಹೇಳ್ತಾನೆ, ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ಅಯಶಸ್ಯ ಮನಾಯುಷ್ಯಂ ಪರದಾರಾಭಿಮರ್ತ ಮರ್ಶನಂ ಅರ್ಥಕ್ಷಯಕರಂ ಘೋರಂ ಪಾಪಸ್ಯ ಚ ಪುನರುದ್ಭವಂ ವೈರಂ ನಿರರ್ಥಕಂ ಕರ್ತುಂ ನಿಯತಾಂ ಮೈಥಿಲಿ. ರಾವಣ ಎಲ್ಲ ಮಂತ್ರಿಗಳ ಜೊತೆಗೆ ಸೇರಿ ಯಾವಾಗ ಹನುಮಂತ ಇಡೀ ಲಂಕೆಯನ್ನ ಭಸ್ಮವನ್ನ ಮಾಡಿದ, ಅವಾಗ ರಾವಣನಿಗೆ ಏನಾಯಿತು ಅಂತಂದ್ರೆ ಬಹಳ ನಿರಾಶನಾಗಬೇಕಂತೆ. ಇಡೀ ನನ್ನ ಲಂಕೆಯೇ ಹೊರಟು ಹೋದ್ರೆ ನಾನು ಎಲ್ಲಿ ಇರೋದು ಅಂತ ಹೇಳಿ. ಯಾಕೆಂದ್ರೆ ಮನುಷ್ಯ ತಾನು ಫೈಟ್ ಮಾಡಬೇಕಾದ್ರೆ ಅವನು ಹೇಗಿರ್ಬೇಕು ಅಂದ್ರೆ ಅವನು ಮೊದಲಿಗೆ ಗಟ್ಟಿಯಾಗಿ ಇರಬೇಕು. ಅವನು ಜ್ಞಾನದ ದೃಷ್ಟಿಯಲ್ಲಿ ಫೈಟ್ ಮಾಡಬೇಕಾದ್ರೆ, ಇನ್ನೊಬ್ಬರ ಜೊತೆಗೆ ಅವನು ಚರ್ಚೆ ಮಾಡಬೇಕಾದ್ರೆ ಅವನಿಗೆ ಸಂಪೂರ್ಣವಾದ ಜ್ಞಾನ ಅವನಿಗೆ ಇರಬೇಕು. ಇನ್ನೊಬ್ಬರಿಗೆ ಹಣದಲ್ಲಿ ಅವನು ಉಪಕಾರವನ್ನು ಮಾಡಬೇಕು ಅಂತ ಹೊರಟಾಗ, ಹಣದಲ್ಲಿ ಫೈಟ್ ಮಾಡಕ್ ಹೋದಾಗ ಇವನು ಒಳ್ಳೆಯ ಹಣಬಲ ಇರಬೇಕು, ಎಲ್ಲ ಥರದ ಬಲ ಇರಬೇಕು. ಈಗ ನಾನು ಇನ್ನೊಬ್ಬರ ಜೊತೆಗೆ ಯುದ್ಧಕ್ಕೆ ಅಂತ ಹೊರಟರೆ ನನ್ನ ಅಸ್ತಿತ್ವ ಏನಿದೆ ಈ ಲಂಕೆ ಇದು ಗಟ್ಟಿಯಾಗಿರಬೇಕು. ಆದರೆ ಹನುಮಂತದೇವರು ಹೇಗೆ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಅವನ ಅಸ್ತಿತ್ವ ಏನಿತ್ತು ಅಸ್ತಿತ್ವವನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. ಅಸ್ತಿತ್ವನೇ ಇಲ್ಲದಾಗ ನಾನು ಎಲ್ಲಿ ಯಾರ ಜೊತೆಗೆ ಹೋಗಿ ಫೈಟ್ ಮಾಡಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಬಹಳ ನಿರಾಶನಾಗಿ ರಾವಣ ಕೂತ್ಕೊಂಡಾಗ ಅವನ ಜೊತೆ ಇರುವಂತಹ ಮಂತ್ರಿಗಳೆಲ್ಲ ಏನು ಅಂತಂದ್ರೆ ಅವನು ಉಪದೇಶವನ್ನು ಮಾಡ್ತಾರೆ. ಏನು ಉಪದೇಶವನ್ನು ಮಾಡ್ತಾರೆ ಅಂದ್ರೆ, ನೋಡು ಲಂಕೆ ಇದ್ರೆ ಏನೋ ಬಿಟ್ರೆ ನಿನಗೆ ಭಾರಿ ಶಕ್ತಿ ಇದೆ, ನೀನು ಯುದ್ಧಕ್ಕೆ ಅಂತ ನಿಂತರೆ ಯಾವ ಹನುಮಂತನ ಸ್ವಾಮಿ ಇದ್ದಾನೆ ರಾಮಚಂದ್ರ ಅವನೇ ಸೋತ್ಕೊಂಡು ಹೋಗ್ತಾನೆ. ಅವನು ಸೋಲಿಸ್ಕೊಂಡ್ರೆ ಹನುಮಂತೆಯಲ್ಲಿ 2 ಸೆಕೆಂಡಲ್ಲಿ ಹೋಗಿ ಹಿಡ್ಕೊಂಡು ಎಳ್ಕೊಂಡು ಬರ್ಬೋದು, ಅವನಿಗೆ ದೊಡ್ಡ ವಿಷಯ ಅಲ್ಲ ಅಂತ ಈ ಥರ ಉಪದೇಶವನ್ನು ಮಾಡ್ತಾರೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ನಮಗೆ ಗೈಡ್ ಮಾಡುವಂಥವ್ರು ಹೇಗಿರಬೇಕು ಅಂತ, ಯಾರನ್ನ ನಾವು ಗೈಡ್ ಜಾಗದಲ್ಲಿ ಇಟ್ಕೊಳ್ಬೇಕು ಅಂತ. ಯಾರನ್ನ ಇಟ್ಕೊಳ್ಬೇಕು ಅಂದ್ರೆ ಯಾರು ವಿವೇಕಿಗಳು ಅಂತಿದ್ದಾರೆ ಅವರನ್ನ ಕೈ ನಾವು ತಗೊಳ್ಬೇಕು. ರಾವಣ ದಶಮುಖ ಇದ್ದರೂ ಕೂಡ ಏನು ಅಂತಾರೆ, ಅವನು ಎಷ್ಟು ಮೂರ್ಖ ಇದ್ದ ಅಂತಂದ್ರೆ ಮಂತ್ರಿ ಪದವಿಗೆ ಅನೇಕ ಜನರನ್ನ ಇಟ್ಟುಕೊಂಡಿದ್ದ. ಅವರೆಲ್ಲರ ಹೆಸರನ್ನ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಅವನು ಯಾಕೆ ಅವನು ಯೋಜನೆಯನ್ನು ಮಾಡ್ಕೊಂಡಿದ್ದ ಅಂತಂದ್ರೆ, ಅವ್ರಿಗೆ ವಿವೇಕ ಇದೆಯೋ, ಬುದ್ಧಿ ಇದೆಯೋ, ಪರಾಕ್ರಮ ಇದೆಯೋ ಇದಷ್ಟೇ ಅವನು ನೋಡಿಲ್ಲ. ಮತ್ತಿನ್ನೇ ನೋಡ್ದ ಅಂತಂದ್ರೆ ಇವರೆಲ್ಲ ಭಗವತ್ ದ್ವೇಷಿಗಳು ಹೌದೋ ಅಲ್ವೋ ಅಂತ ನೋಡಿದ್ರೆ ಟೆಸ್ಟ್ ಮಾಡಿಬಿಟ್ಟು ಅವ್ರು ಇಟ್ಕೊಂಡಿದ್ದ. ಅಂದ್ರೆ ಅವನು ತನ್ನ ಕಾರ್ಯಗಳಲ್ಲಿ ಯಾರನ್ನು ಇಟ್ಕೊಂಡಿದ್ದ ಅಂತಂದ್ರೆ, ಯಾರು ಸಜ್ಜನರು ಜ್ಞಾನಿಗಳ ವಿರೋಧಿಗಳು ಬಂದಿದ್ದು ಅವರನ್ನು ಇಟ್ಕೊಂಡ. ನಾವಿವತ್ತು ಎಷ್ಟೋ ಜನರನ್ನ ನಾವು ಇಟ್ಕೊಳ್ಳೋದೇನಂತ ಅವ್ರನ್ನ ಹೋಗಿ ಕೈ ಕೇಳ್ತಿರ್ತೀವಿ. ಯಾರನ್ನು ಹೋಗಿ ಕೇಳ್ತೀವಿ ಅಂತಂದ್ರೆ, ನಮ್ಮ ಶತ್ರುಗಳು ಅಂತ ಯಾರಿರ್ತಾರೆ ಅವರನ್ನ ಅವರು ಶತ್ರುಗಳು ಅಂತ ಆಗಿರ್ತಾರೆ, ಅವರನ್ನ ದ್ವೇಷವನ್ನ ಮಾಡ್ತಾ ಇದ್ರೆ ನಾವು ತಕ್ಷಣ ಏನು ಮಾಡ್ತೀವಿ, ಅವರನ್ನು ಹೋಗ್ಬಿಟ್ಟು ನೀವೇನಾದ್ರೂ ನಮಗೊಂದು ವಿಚಾರವನ್ನು ಹೇಳಿ ಅಂತ ಅವರ ಹತ್ರ ಹೋಗ್ತೇವೆ. ರಾಮಾಯಣ ಹೇಳುತ್ತೆ, ಇದಕ್ಕಿಂತ ದೊಡ್ಡದಾದ ಮೂರ್ಖತನ ಇನ್ನೊಂದೇ. ನಾವಿವತ್ತು ಆ ರೀತಿಯಾಗಿ ನೋಡಬಾರದು. ನಮಗೆ ಯಾರು ಉಪದೇಶವನ್ನು ಮಾಡಬೇಕು, ಯಾರು ನಮಗೆ ಗುರುಗಳು ಅಂತಾಗಬೇಕು ಅಂತಂದ್ರೆ ಎಲ್ಲರಿಂದ ಯಾರು ಪುರಸ್ಕೃತರಾಗಿರಬೇಕು ಅಂಥವರನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಬೇಕು. ರಾವಣ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಅವರೆಲ್ಲ ಉಪದೇಶವನ್ನು ಮಾಡ್ತಾರೆ, ನೀನು ಯುದ್ಧವನ್ನು ಮಾಡು, ನೀನು ರಾಮಚಂದ್ರನಿಗೆ ಕೆಟ್ಟದ್ದನ್ನ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಅವರೆಲ್ಲ ಹೇಳಿದಾಗ ವಿಭೀಷಣ ಹೇಳ್ತಾನಂತ. ಅವಾಗ ವಿಭೀಷಣ ಒಂದು ಹೇಳ್ತಾನೆ, ನೋಡು ನೀನು ಮಾಡ್ತಿರೋದು ಶುದ್ಧ ತಪ್ಪಿದೆ, ಅನಾಚಾರವನ್ನು ಮಾಡ್ತಾ ಇದ್ದೆ, ನಿನಗೇನು ಅನರ್ಥವಾಗಬೇಕು ಅಂತಿದೆ, ಈ ಅನರ್ಥವನ್ನು ನೀನು ಮಾಡ್ತಾ ಇದ್ದೆ. ರಾವಣ ಕೇಳ್ತಾನೆ, ಏನು ಅನರ್ಥವನ್ನು ಮಾಡ್ತಾ ಇದ್ದೆ, ಏನು ಅನರ್ಥವನ್ನು ಮಾಡ್ತಾ ಇದ್ದೇನೆ ಅಂತಂದ್ರೆ, ನೋಡಿ ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಡಿದರೆ ಏನೇನು ಸಮಸ್ಯೆಗಳು ಆಗತ್ತೆ ಅಂತ ಅನ್ನೋದನ್ನ ವಿಭೀಷಣ ವಿಷಾದವಾಗಿ ಹೇಳ್ತಾನೆ. ನಾನು ಒಂದು ಶ್ಲೋಕವನ್ನು ಮಾತ್ರ ಹೇಳ್ತೇನೆ, ಅಯಷ್ಕರಂ ಅಂತ ರಾಮಾಯಣ ಹೇಳುತ್ತೆ. ಇನ್ನೊಬ್ಬರ ವಸ್ತುಗಳನ್ನ, ಇನ್ನೊಬ್ಬರ ಸ್ತ್ರೀಯರನ್ನ, ಇನ್ನೊಬ್ಬರಿಗೆ ನಾವು ತೊಂದರೆಯನ್ನ ಕೊಟ್ಟರೆ ಏನಾಗುತ್ತೆ ಅಂದ್ರೆ ನಮ್ಮ ಯಶಸ್ಸು ಅಂತ ಏನಿದೆ ಅದನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಮತ್ತೇನು ಅಂದ್ರೆ ಅನಾಯುಷ್ಯಂ, ನಮಗೆಷ್ಟೋ ಭಗವಂತ ಆಯುಷ್ಯವನ್ನ ಕೊಟ್ಟಿದ್ದಾರೆ, ಆಯುಷ್ಯವನ್ನು ನಾವು ಕಳ್ಕೊಳ್ತೇವೆ. ಮತ್ತಿನ್ನೇನು ಅಂದ್ರೆ ಅರ್ಥಕ್ಷಯಕರವನ್ನು ಅಂತ, ದೇವರು ಕೊಟ್ಟಂತಹ ಸಂಪತ್ತು ಏನಿದೆ ಈ ಸಂಪತ್ತನ್ನು ನಾಶ ಮಾಡ್ಕೊಳ್ತೇವೆ. ನೋಡಿ, ಇದೆಲ್ಲದಕ್ಕೂ ಉದಾಹರಣೆ ಅದು ರಾವಣನೇ ಉದಾಹರಣೆ. ಎಂಥ ಯಶಸ್ಸಿತ್ತು, ಪೌಲಸ್ತ್ಯ ಅಂತ ಅವರನ್ನ ಕರೀತಾರೆ.
ಚತುರ್ವೇದಗಳಿಗೆ ಭಾಷ್ಯವನ್ನ ಬರೆದಂಥವನು ರಾವಣ ಅಂತ ಹೇಳ್ತಾರೆ. ಯಾವಾಗ ಸೀತೆಯ ಅಪಹರಣವನ್ನ ಮಾಡಿದ ಅವನು ಸಂಪಾದನೆಯನ್ನು ಮಾಡಿದಂತಹ ಯಶಸ್ಸು ಏನಿತ್ತು ಮಣ್ಣು ಪಾಲವಾಗಿ ಹೋಯಿತು. ಏನು ಅರ್ಥ ಇಲ್ಲ ಅಂತ. ಅಂದ್ರೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ಯಾರು ಸದಾಚಾರದಿಂದ ವಿವೇಕದಿಂದ ವರ್ತಿಸ್ತಾರೆ ಅವರು ಮಾಡಿದಂತಹ ಅಲ್ಪವಾದ ಕಾರ್ಯಕ್ಕೂ ಏನು ಅಂತಂದ್ರೆ ಜಗತ್ತು ಪ್ರಶಂಸೆಯನ್ನ ಮಾಡುತ್ತೆ. ಅವನು ಮಾಡಿದಂತಹ ಎಷ್ಟೆಲ್ಲ ಸಂಪಾದನೆ ಮಾಡುತ್ತಾರೆ, ಯಶಸ್ಸಿದೆ, ಕೀರ್ತಿ ಇದೆ, ಹಣ ಇದೆ, ಶಕ್ತಿ ಇದೆ, ಪರಾಕ್ರಮ ಇದೆ, ಇಷ್ಟೆಲ್ಲ ಸಂಪಾದನೆಯನ್ನು ಮಾಡಿದಂತಹ ವ್ಯಕ್ತಿ ಒಂದು ಸ್ವಲ್ಪ ಅನಾಚಾರವನ್ನ ತೆಗೆದುಕೊಂಡು ಅನಾಚಾರದಿಂದ ಬದುಕದ ಅಂತಂದ್ರೆ ಅವರು ಮಾಡಿದ ಯಾವುದಕ್ಕೂ ಬೆಲೆ ಇಲ್ಲ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ. ವಿಭೀಷಣ ಹೇಳ್ತಾರೆ, ಅರ್ಥಕ್ಷೇಕರಂ ಘೋರಂ ಅಪಸ್ಯ ಪುನರ್ಭವಂ. ಇಷ್ಟೆಲ್ಲ ತಪ್ಪನ್ನು ಮಾಡಿದಿ, ನೀನು ಮಾಡಬೇಕಾದ ಸರಿಯಾದ ಕೆಲಸ ಏನು ಅಂತಂದ್ರೆ ತೀಯತಾಂ ಮೈಥಿಲಿ ಮತ್ತೆ ಜಾನಕಿ ದೇವಿಯನ್ನ ಸೀತೆಯನ್ನ ರಾಮನಿಗೆ ಮತ್ತೆ ಕೊಟ್ಟುಬಿಡು, ಇದನ್ನ ಬಿಟ್ಟುಬಿಡು, ರಾಮನಲ್ಲಿ ಹೋಗಿ ನೀನು ಪ್ರಾರ್ಥನೆಯನ್ನು ಮಾಡು, ಇಲ್ಲ ನಾನು ಏನೋ ಗೊತ್ತಿಲ್ಲದೆ ತಪ್ಪು ಕೆಲಸವನ್ನು ಮಾಡಿದ್ದೇನೆ, ನನ್ನ ಪಾಪವನ್ನು ಬಿಟ್ಟುಬಿಡು, ನಾನು ಮಾಡಿದ ಪಾಪಗಳನ್ನೆಲ್ಲ ನೀನು ಅದಕ್ಕೆ ವಿಶೇಷವಾಗಿ ಕರುಣೆಯನ್ನ ತೋರು ಅಂತ ಹೇಳಿ ವಿಭೀಷಣ ಹೇಳಿದಾಗ ನೋಡಿ, ಒಳ್ಳೆ ಮಾತುಗಳನ್ನು ಹೇಳಿದ್ರೆ ಅದು ಕೆಟ್ಟವರಿಗೆ ಅದನ್ನು ಹಿಡಿಸೋದಿಲ್ಲ. ವಾಲ್ಮೀಕಿ ರಾಮಾಯಣ ಹೇಳ್ತಾರೆ, ಅದಕ್ಕೋಸ್ಕರವೇ ಉಪದೇಶ ಅಂತನ್ನೋದನ್ನು ಯಾರಿಗೆ ಮಾಡಬೇಕು ಅಂತಂದ್ರೆ ಯಾರು ಒಳ್ಳೆಯ ಭಾವನೆ ಇಟ್ಕೊಂಡಿರ್ತಾರೆ ಇಂಥವರಿಗೆ ಮಾತ್ರ ಉಪದೇಶವನ್ನು ಮಾಡಬೇಕಂತ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ ಕೇಳ್ತಾನೆ, ನನಗೆ ಯಾಕೆ ಉಪದೇಶವನ್ನು ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಭಗವದ್ಗೀತೆಯನ್ನ ನನ್ನ ತಲೆಗೆ ಯಾಕೆ ಕಟ್ಟುತ್ತಾ ಇದ್ದೀನಿ, ನಾನೇನು ಬಂದು ಕೇಳಿದ್ರೆ ನೀನು ಪಾಠ ಹೇಳು, ಪ್ರವಚನ ಹೇಳು ಅಂತ ಹೇಳಿ ಯಾಕೆ ನನ್ನ ತಲೆ ಕಟ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾರೆ, ಉಪದೇಶಂತೆ ಜ್ಞಾನ ತತ್ವದರ್ಶಿನ ಅಂತ ಹೇಳ್ತಾರೆ. ಉಪದೇಶ ಯಾರಿಗೆ ಮಾಡಬೇಕು ಅಂತಂದ್ರೆ ಯಾರು ತತ್ವಜ್ಞಾನವನ್ನ ಬಯಸ್ತಾ ಇದ್ದಾರೆ, ಯಾರು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಅಂತಿದ್ದಾರೆ, ಇಂಥವರಿಗೆ ಉಪದೇಶವನ್ನ ಮಾಡಿದರೇನು ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ, ಉಪದೇಶವನ್ನು ಅವರು ಕೇಳಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಇವನು ದುಷ್ಟ ರಾವಣ, ಮನಸ್ಸೇ ದುಷ್ಟವಾಗಬೇಕು. ವಿಭೀಷಣ ಒಳ್ಳೆಯ ಮಾತನ್ನು ಹೇಳಿದರೆ ಅಲ್ಲಿದ್ದವರೆಲ್ಲ ಹೇಳಿದಂತೆ ನಮ್ಮ ಕೆಲಸಕ್ಕೆ ವಿಭೀಷಣ ತೊಂದರೆ ಕೊಡ್ತಾ ಇದ್ದಾರೆ. ಸರಿ, ರಾವಣ ಏನು ಮಾಡಬೇಕು ಅಂತಂದ್ರೆ ತನ್ನ ಸಹೋದರ ಒಡ ಹುಟ್ಟಿದವನಾದಂತಹ ವಿಭೀಷಣ ತಮ್ಮನನ್ನ ಏನು ಮಾಡ್ತಾನೆ ಅಂತಂದ್ರೆ ನೀನು ನನಗೆ ಹಿಡಿಸದಂತಹ ಮಾತನ್ನ ಹೇಳ್ತೀನಿ ಅಂತ ಹೇಳಿ ರಾವಣ ಕತ್ತಿಯನ್ನು ತೆಗೆದುಕೊಂಡು ನಾನು ವಿಭೀಷಣನನ್ನ ಕೊಲ್ಲಬೇಕು ಅಂತ ನೋಡಿ, ಎಂತಹ ಮೂರ್ಖ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಬಹಳ ವಿಸ್ತಾರವಾಗಿ ಹೇಳುತ್ತೆ ವಾಲ್ಮೀಕಿ ರಾಮಾಯಣ. ಅವನು ಸಂಹಾರವನ್ನು ಮಾಡಿ ಬಂದಾಗ ವಿಭೀಷಣ ಹೇಳ್ತಾನೆ, ನಾನು ಯಾರು ಅಂತ ಗೊತ್ತೇನು? ರಾವಣ ಹೇಳ್ತಾನೆ, ಗೊತ್ತು, ನನ್ನ ತಮ್ಮ ಅಂತ ಹೇಳ್ತಾನಂತೆ ರಾವಣ. ಆದರೆ ಇದೇ ರಾವಣನಿಗೆ ಶಕ್ತಿ ಯಾರಿಗಿದೆ ಅಂದರೆ ಬ್ರಹ್ಮದೇವರ ಬಲಬಲದಿಂದ ಶಕ್ತಿ ಇದೆ. ಕುಂಭಕರ್ಣ 6 ತಿಂಗಳ ಕಾಲ ಆರಾಮಾಗಿ ಮಲಗಿದ್ದಾನೆ, ಯಾವ ಟೆನ್ಷನ್ ಇಲ್ಲದೆ ಮಲಗಿದ್ದಾನೆ. ಒಂದು ದಿವಸ 10 ನಿಮಿಷ ನಾವು ಮಲಗಿದರೆ ಬಹಳ ಟೆನ್ಷನ್ ಆಗುತ್ತೆ. ಹೇಳಿದಾಗ ಎಲ್ಲಾರು ಒಂದು ಸ್ವಲ್ಪ ಸಮಯ ಜಾಸ್ತಿ ಆಗಿತ್ತು ಅಂದ್ರೆ ಅಯ್ಯೋ ಆಫೀಸಿಗೆ ಲೇಟ್ ಆಯಿತು, ಬೆಂಗಳೂರಿನಲ್ಲಿ ಹೇಗೆ ಹೋಗೋದು ಅಂತಲೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ, ಟ್ರಾಫಿಕ್ ಆಗ್ಬೋದು. ಇಂಥದ್ದು ಕುಂಭಕರ್ಣ ಏನು ಅಂದರೆ ಮಹಿಳೆಯರ ಎಚ್ಚರಿಕೆ ಇಲ್ಲದೆ ಯಾವ ತರಹದ ತೊಂದರೆಯೂ ಇಲ್ಲದೆ 6 ತಿಂಗಳ ಕಾಲ ಮಲಗಿದ್ದಾನೆ. ಯಾಕೆ ಅಂದರೆ ಬ್ರಹ್ಮದೇವರ ಬಲಬಲ ಅದರಿಂದ ಮಲಗಿದ್ದಾನೆ. ಇದೇ ಬಲಬಲ ಯಾರಿಗಿದೆ ಅಂದರೆ ವಿಭೀಷಣನಿಗಿದೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ವಿಭೀಷಣನಿಗೆ ಎಂಥ ಬಲ ಇತ್ತು ಅಂತಂದ್ರೆ ಪರಮಾಪತ್ಕೃತಸ್ಯಾಮಿ ಧರ್ಮೇ ಮಮ ಮಧ್ಯರ್ಭವೇ ಅಂತ ವಿಭೀಷಣ ಹೇಳ್ತಾನೆ. ಬ್ರಹ್ಮದೇವರು ವರವನ್ನು ಕೊಡಬೇಕು ಅಂತ ಬಂದಾಗ ವಿಭೀಷಣ ಹೇಳ್ತಾನೆ, ನನಗೆ ಯಾವತ್ತಿದ್ರೂ ಕೂಡ ದುಷ್ಟರ ಸಹವಾಸವನ್ನು ಮಾಡಿದರೂ ಕೂಡ ಏನು ಅಂತಂದ್ರೆ ನನಗೆ ಧರ್ಮದಲ್ಲಿ ಬುದ್ಧಿ ಇರಬೇಕು, ನನಗೆ ಎಂದೂ ಕೂಡ ಅವಿವೇಕತನ ಬರಬಾರದು ಅಂತ ವಿಭೀಷಣ ಕೇಳಿದ್ದ. ಅದಕ್ಕೆ ಬ್ರಹ್ಮದೇವರು ಏನು ವರವನ್ನು ಕೊಟ್ಟಿದ್ರು ಅಂದ್ರೆ ಒಳ್ಳೆಯ ಧರ್ಮ ಬುದ್ಧಿ ನನಗಿರಬೇಕು, ನಿನಗೇನು ಅಂತಂದ್ರೆ ನಿನಗೆಂದೂ ಕೂಡ ಯಾರೂ ತೊಂದರೆಯನ್ನೇ ಕೊಡಬಾರದು. ನೋಡಿ, ಇದನ್ನ ಆ ರಾವಣನಿಗೆ ಹೇಳಿದರೆ ರಾವಣ ಹೇಳ್ತಾನಂತೆ, ಯಾವ ಬ್ರಹ್ಮ ವರಬಲ ಕೊಟ್ಟರೇನಂತೆ ನಾನು ನಿನ್ನನ್ನು ಮುಗಿಸಿ ಬಿಡುತ್ತೇನೆ ಅಂತೇಳಿ ಕತ್ತಿಯನ್ನು ತೆಗೆದುಕೊಂಡವನ್ನಂತಂದ್ರೆ ಬ್ರಹ್ಮದೇವರ ವರಬಲದ ಮೇಲೆ ರಾವಣನಿಗೆ ನಂಬಿಕೆ ಇದೆ. ಯಾವತ್ತಿಗೂ ಏನಂದ್ರೆ ಶಾಸ್ತ್ರವನ್ನು ಮಾತನ್ನು ಹೇಳುತ್ತೆ, ನಾವು ಭಗವಂತನ ಮೇಲೆ ಏನಿರಬೇಕು ಅಂತಾರೆ ವಿಶ್ವಾಸ ಫಲದಾಯಕ. ನಾವು ಮಾಡಿದಂತಹ ಕರ್ಮಗಳಿಗೆ ಭಗವಂತ ಯಾವ ತರಹದ ಫಲವೂ ಕೊಡೋದಿಲ್ಲ, ನಾವು ಮಾಡಿದಂತಹ ಕರ್ಮಗಳಿಗೆ ಮಹತ್ವವೇ ಇಲ್ಲ. ಆದರೂ ಕೂಡ ಏನು ಅಂದ್ರೆ ಭಗವಂತ ನಮಗೆ ಫಲವನ್ನು ಕೊಡ್ತಾನೆ. ಯಾಕೆಂದ್ರೆ ದೇವರ ಮೇಲೆ ವಿಶ್ವಾಸ ಇಟ್ಟದ್ದಕ್ಕೆ ಆ ವಿಶ್ವಾಸಕ್ಕೆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನಂತೆ. ರಾವಣನಿಗೆ ಇಷ್ಟೆಲ್ಲ
ನಮಗಿಷ್ಟು ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ಅವನ ವಿಶ್ವಾಸನೇ ವಿಭೀಷಣನಲ್ಲಿ ಅವ್ರು ತೋರಿಸ್ತಾರೆ. ಹೀಗಾಗಿ ವಿಭೀಷಣ ಹೇಳ್ತಾರೆ, ನನ್ನ ಅಣ್ಣನನ್ನ ಸಂಹಾರವನ್ನು ಮಾಡಲಿಕ್ಕೆ ಬಂದ ನಮಗೆ ತೊಂದರೆ ಆದರೆ ನಾವು ಏನು ಮಾಡಬೇಕು ಅಂದ್ರೆ ಆ ಜಾಗ ಬಿಟ್ಟು ಹೋಗಬೇಕಂತೆ. ದುಷ್ಟರ ಜೊತೆಗೆ ವಾಗ್ವಾದವನ್ನು ಮಾಡಬಾರದಂತೆ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ. ನನಗೂ ಕೂಡ ಶಕ್ತಿ ಇದೆ, ನಾನು ರಾವಣನ ಜೊತೆಗೆ ಹೋರಾಡಬಹುದಾಗಿತ್ತು, ಬೈಬೋದಾಗಿತ್ತು, ಜಗಳ ಮಾಡಬಹುದಾಗಿತ್ತು. ಆದರೆ ಶಾಸ್ತ್ರ ಹೇಳುತ್ತೆ ಸಜ್ಜನನಾದ ವ್ಯಕ್ತಿ ಏನು ಅಂತಂದ್ರೆ ಎಲ್ಲಿ ಅಧರ್ಮ ನಡೀತಿರುತ್ತೆ ಅಧರ್ಮ ನಡೆಯುವ ಜಾಗದಿಂದ ಬಿಟ್ಟು ಸದ್ಧರ್ಮ ನಡೆಯುವಂತಹ ಒಳ್ಳೆಯ ವ್ಯಕ್ತಿಯ ಕಡೆಗೆ ಬರಬೇಕು ಅಂತಿದೆ. ಹೀಗಾಗಿ ನಾನು ಶ್ರೀರಾಮಚಂದ್ರನ ಹತ್ತಿರಕ್ಕೆ ಬಂದಿದ್ದೇನೆ ಅಂತೇಳಿ ವಿಭೀಷಣ ಬರ್ತಾರೆ. ಬಂದಾಗ ಶ್ರೀರಾಮಚಂದ್ರ ಅಲ್ಲಿರುವಂತಹ ಕಪಿಗಳನ್ನೆಲ್ಲ ಕೇಳ್ತಾನೆ. ಯಾಕೆ ಅಂತಂದ್ರೆ ಅವರೇ ರಾಮಚಂದ್ರನಿಗೆ ಉಪಕಾರವನ್ನು ಮಾಡ್ತಿರೋದಲ್ವ, ಹೆಲ್ಪ್ ಮಾಡ್ತೀವಿ ಅಂತ ಬಂದಿದ್ದಾರೆ. ನೋಡಿ, ನಮಗೆ ಯಾರಾದರೂ ಉಪಕಾರವನ್ನು ಮಾಡಿದಾಗ ಅವರ ಉಪಕಾರ ಸ್ಮರಣೆಯನ್ನು ಮಾಡಬೇಕಂತೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಅವರಿಗೆ ತಿಳಿಸಬೇಕು. ರಾಮಚಂದ್ರ ಹೇಳಿದ, ನೋಡಿ ವಿಭೀಷಣ ಬಂದಿದ್ದಾರೆ, ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಬೇಡ ನೀವೇ ಹೇಳಿ. ಸುಗ್ರೀವ ಇರುವಂತಹ ಎಲ್ಲ ಕಪಿಗಳು ಹೇಳಿದ್ರು, ಎಲ್ಲ ಮಹಾ ದೇವತೆಗಳು ಅವರೆಲ್ಲ ಹೇಳಿದ್ರು, ಇವನು ಅಣ್ಣ ಎಷ್ಟೇ ಇದ್ರೂ ಕೂಡ ಏನು ಅಂತಾರೆ ಜಗಳ ಆಗಿರ್ಬೋದು ಅಣ್ಣ ತಮ್ಮಂದರಿಗೆ, ಆದರೂ ಕೂಡ ಏನಂದ್ರೆ ಒಂದು ಮನಸ್ಸಿನಲ್ಲಿ ಅಭಿಮಾನ ಇರುತ್ತೆ. ನನ್ನ ತಮ್ಮ ಅಂತಲೂ ಅಭಿಮಾನ ರಾವಣನಿಗೆ ಇದ್ದೇ ಇರುತ್ತೆ. ಮತ್ತೆ ಅಷ್ಟೇ ಇರುತ್ತೆ ವಿಭೀಷಣನಿಗೂ ಏನು ಅಂದ್ರೆ ನನ್ನ ಅಣ್ಣ ಅಂತಲೂ ಅಭಿಮಾನ ಹೃದಯದಲ್ಲಿ ಇದ್ದೇ ಇರುತ್ತೆ. ಎಷ್ಟು ಬೇಕಾದ್ರೂ ಮಾತನಾಡಬಹುದು, ಕೊನೆಗೆ ಅವನೆಲ್ಲಾದ್ರೂ ನಮಗೆ ಮೋಸವನ್ನು ಮಾಡಬಹುದು. ಅದಕ್ಕೋಸ್ಕರ ಏನು ಅಂತಾರ ಅವನನ್ನು ಸೇರಿಸ್ಕೊಳ್ಳೋದು ಬೇಡ ಅಂತ ದೇವತೆಗಳೆಲ್ಲ ಬಿಟ್ಟಿರ್ತಾರೆ. ಆ ಕವಿಗಳು ದೇವತೆಗಳೆಲ್ಲ ಕವಿಗಳ ರೂಪದಲ್ಲಿರ್ತಾರೆ, ಇವರೆಲ್ಲ ಬೇಡ ಅಂತ ಹೇಳಿದಾಗ ರಾಮಚಂದ್ರ ಹನುಮಂತನ ಮುಖವನ್ನು ನೋಡ್ತಾರೆ. ಏನ್ ಮಾಡ್ಬೇಕು, ಇವನನ್ನ ಸೇರಿಸ್ಕೊಳ್ಬೇಕೋ ಬೇಡವೋ, ನೀವೇನು ಹೇಳ್ತೀರೋ ಅದನ್ನೇ. ಹನುಮಂತ ದೇವರು ಹೇಳ್ತಾರೆ, ಭಕ್ತಶ್ಚ ನಾಮ ಪದಯೋರು ವಿನಶಿಷ್ಟು ರಕ್ಷೋ ವಿಜ್ಞಾಯ ರಾಜ್ಯ ಉಪಭೋಕ್ತು ಮಿಹಾಭಿಯಾತಃ. ಹನುಮಂತ ದೇವರು ಹೇಳ್ತಾರೆ, ಇವನನ್ನ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು. ಯಾಕೆ ಸೇರಿಸಿಕೊಳ್ಬೇಕು ಅಂದ್ರೆ ಹನುಮಂತ ದೇವರು ಹೇಳ್ತಾರೆ, ಇವನು ಸೇರಿಸಿಕೊಳ್ಳುವುದಕ್ಕೆ ಅರ್ಹತೆ ಏನು. ನೋಡಿ, ಭಗವಂತ ನಮ್ಮನ್ನ ಯಾವಾಗ ಸ್ವೀಕಾರವನ್ನು ಮಾಡ್ತಾರೆ ಅಂದ್ರೆ ಹನುಮಂತ ದೇವರು ಹೇಳ್ತಾರೆ, ಯಾರು ಭಗವದ್ ಭಕ್ತರು ಅಂತಿದ್ದಾರೆ ಅವನ್ನೆಲ್ಲ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು. ಅವನು ಎಲ್ಲಿ ಬೇಕಾದರೂ ಹುಟ್ಟಿರ್ಬೋದು, ಏನು ಬೇಕಾದರೂ ಸಂಪಾದನೆ ಮಾಡಬಹುದು, ಅವನು ಹೇಗೆ ಬೇಕಾದರೂ ಬದುಕಬಹುದು. ನೋಡಿ, ವಿಭೀಷಣ ಹುಟ್ಟಿದ್ದು ಎಲ್ಲಿ? ರಾಕ್ಷಸರ ಜೊತೆಗೆ ಹುಟ್ಟಿದವನು, ಸ್ವಯಂ ರಾವಣನ ಜೊತೆಗೆ ಹುಟ್ಟಿದವನು. ಅವನು ಬೆಳೆದತ್ತು ಎಲ್ಲಿ ಅಂದ್ರೆ ಲಂಕೆಯಲ್ಲೇ ಬೆಳೆದತ್ತು. ಎಲ್ಲೂ ಯಾರು ಹರಿಭಕ್ತರು ಇಲ್ಲ. ಹರಿಭಕ್ತರು ಇಲ್ಲದೆ ಇರುವ ಜಾಗದಲ್ಲಿ ಬೆಳೆದವನು ಯಾರು ಅಂತಾರೆ ವಿಭೀಷಣ. ಆದರೂ ಶ್ರೀರಾಮಚಂದ್ರ ಅವನನ್ನ ಸ್ವೀಕಾರವನ್ನು ಮಾಡಿದ. ಯಾಕೆ? ಹನುಮಂತ ದೇವರು ಹೇಳಿದ್ರು, ಭಕ್ತ. ಯಾರು ಭಗವದ್ಭಕ್ತರು ಅಂತಿದ್ದಾರೆ, ವೈಷ್ಣವರು ಅಂತಿದ್ದಾರೆ, ಭಗವಂತನ ಮೇಲೆ ವಿಶ್ವಾಸ ಇದ್ದಾರೆ, ಅವರನ್ನು ನಾವು ಯಾವತ್ತಿಗೂ ಸ್ವೀಕಾರವನ್ನು ಮಾಡಬೇಕು. ಯಾರು ಕೊಟ್ಟ ಸಂದೇಶ? ಹನುಮಂತ ದೇವರು ಕೊಟ್ಟ ಸಂದೇಶ. ಎಲ್ಲರೂ ಹೇಳ್ತಾರೆ, ಇವರು ಭಕ್ತ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಹನುಮಂತ ದೇವರು ಹೇಳ್ತಾರೆ, ನಾನು ಲಂಕೆಗೆ ಹೋದಾಗ ತಡರಾತ್ರಿ ಆಗಿತ್ತು, 12 ಗಂಟೆ 1 ಗಂಟೆ ಆಗಿತ್ತು. ಲಂಕೆಯಲ್ಲಿದ್ದವರು ಎಲ್ಲರೂ ಕೂಡ ಏನುತ್ತಾರೆ, ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿ ಅವರು ಬದುಕ್ತಿರಬೇಕಾದ್ರೆ, ಆಸಕ್ತರಾಗಿ ಇದ್ದಾಗ ವಿಭೀಷಣ ಮಾತ್ರ ಏನು ಮಾಡ್ತಾ ಇದ್ದ ಅಂದರೆ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದ. ನಾನು ಕಣ್ಣಾರೆ ನೋಡಿದ್ದೆ. ನಾವು ಮಾಡುವ ಭಕ್ತಿ ಏನಿದೆ, ಈ ಭಕ್ತಿಯನ್ನು ನೋಡುವ ಮಹಾನುಭಾವರು ಯಾರು ಅಂತಾರೆ ಹನುಮಂತ ದೇವರು ನೋಡ್ತಾ ಇದ್ದಾರೆ. ಶಾಸ್ತ್ರ ಹೇಳುತ್ತೆ, ಉಪನಿಷತ್ತು ಹೇಳುತ್ತೆ, ತಸ್ಮಿನ್ನ ಹೋಮ ಅದರಿಶ್ವಾವಧಾಗಿ. ನಾವು ಮಾಡಿದ ಕರ್ಮಗಳಿಗೆ ಯಾರೂ ಬೆಲೆ ಕೊಡ್ತಿಲ್ಲ ಅಂತ ಹೇಳಿದಾಗ ಉಪನಿಷತ್ತು ಹೇಳುತ್ತೆ, ಯಾರ್ಯಾರು ಬೆಲೆ ಕೊಡಬೇಕು, ಯಾರು ನೋಡ್ತಾ ಇದ್ದಾರೆ ಅಂತಂದ್ರೆ ಹನುಮಂತ ದೇವರು ನೋಡ್ತಾ ಇದ್ದಾರೆ, ಅವರು ನಮಗೆ ಬೆಲೆ ಕೊಡ್ತಾರೆ. ಹನುಮಂತ ದೇವರು ಬೆಲೆಯನ್ನ ಕೊಟ್ಟರು ಅಂತಂದ್ರೆ ಭಗವಂತ ಬೆಲೆ ಕೊಟ್ಟ ಹಾಗೆ. ಪುರಂದರದಾಸರು ಹೇಳ್ತಾರೆ, ಹನುಮನ ಮತವೇ ಹರಿಯ ಮತವು ಅಂತ ಹೇಳ್ತಾರೆ. ಹನುಮಂತ ನಮ್ಮ ಮೇಲೆ ಒಂದು ಬಾರಿ ಅವನು ಕಾರುಣ್ಯವನ್ನ ತೋರಿದ ಅಂತಂದ್ರೆ ಶ್ರೀರಾಮಚಂದ್ರನ ಅನುಗ್ರಹ ನಮಗಾಯಿತು ಅಂತಾರೆ ಅರ್ಥ. ರಾಮಚಂದ್ರ ಹೇಳ್ತಾನೆ, ಹನುಮಂತ ಹೇಳಿದ ಮೇಲೆ ಮುಗಿದೋಯ್ತು, ಇದ್ರ ಮೇಲೆ ಪ್ರಶ್ನೆನೇ. ಸರಿ, ನನ್ನ ಪಕ್ಷದಲ್ಲಿ ನೀನು ಸೇರಿಸಿಕೊ ಅಂತ ಹೇಳಿ ವಿಭೀಷಣನನ್ನ ಶ್ರೀರಾಮಚಂದ್ರ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ. ಸೇರಿಸಿಕೊಂಡು ಅನಂತರದಲ್ಲಿ ಲಂಕೆಯ ಕಡೆ ಹೊರಟಿದ್ದಾರೆ. ಇಷ್ಟೆಲ್ಲ ಕಥೆ ಆಗ್ತಾ ಇದ್ರೆ ಸಮುದ್ರ ರಾಜ ಇನ್ನೂ ಬಂದಿಲ್ಲ. ನೋಡಿ, ರಾವಣನ ತಮ್ಮ ರಾಮಚಂದ್ರನ ಮೇಲೆ ನಂಬಿಕೆ ಇಟ್ಟು ಅವನು ಇಲ್ಲಿಗೆ ಬಂದರೆ, ವರುಣರಾಜ ಸಮುದ್ರ ಏನು ಅಂತಂದ್ರೆ ರಾಮಚಂದ್ರ ಕರೆದರೂ ಕೂಡ ಬಂದಿಲ್ಲ. ಅಹಂಕಾರ ಅಂತ ಹೇಳಿ ರಾಮಚಂದ್ರ ಏನು ಮಾಡಿದ ಅಂದ್ರೆ ಇನ್ನೇನು ಬಾಣ ತೆಗೆದುಕೊಂಡು ಹೊಡಿಬೇಕು ಅಂತ ಹೊರಟಾಗ ಸಮುದ್ರ ಮುಗಿಲಿಕ್ಕೆ ಆರಂಭ ಆಯಿತು. ಸಮುದ್ರ ರಾಜನಾದಂತಹ ವರುಣ ಓಡಿ ಬಂದು ರಾಮಚಂದ್ರನ ಪಾದಕ್ಕೆ ಬಿದ್ದಿದ್ದಾನೆ. ಬಿದ್ದು
ರಾಮಚಂದ್ರ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ನಾನು ಯಾಕೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಮೇಲಿರುವ ಅಗೌರವ ಮತ್ತಿನ್ನೇನು ಅಂತಂದ್ರೆ ನೀವು ಇನ್ನೂ ಎಷ್ಟು ನಿಮ್ಮ ವೈಭವವನ್ನ ತೋರಿಸ್ತೀರಿ, ರಾಮಚಂದ್ರನ ಇನ್ನಷ್ಟು ಪರಾಕ್ರಮವನ್ನು ನೋಡಬೇಕಿದೆ, ಅದಕ್ಕೋಸ್ಕರ ನಾನು ಬರಲಿಲ್ಲ ಅಂತ ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ನಾನು ನಂಬಿಕೆಗೆ ಹೋಗಬೇಕು. ಸರಿ, ಏನ್ ಮಾಡ್ಬೇಕು? ನೀನು ಜಾಗ ಬಿಡಬೇಕು. ಸಮುದ್ರನ ಹೇಳ್ತಾನೆ, ನೀನು ಜಾಗ ಬಿಡಬೇಕು. ಅದಕ್ಕೆ ಸಮುದ್ರರಾಜನಾದಂತಹ ವರುಣ ಹೇಳ್ತಾನೆ ಏನು ಅಂತಂದ್ರೆ, ಪತ್ನಿ ಸೇತು ನಿಹತೆ ಯಶಸ್ಸೋಮಿ ಅತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುವೇದ್ಯ ಭೂಪಾಹ. ವರುಣರಾಜ ಹೇಳ್ತಾನೆ, ನೀವು ಹೀಗೆ ಹೋಗಬಿಟ್ರೆ ನಾಳೆ ಜನ ಏನು ಅಂತ ರಾಮಚಂದ್ರನ ಪರಾಕ್ರಮ ಏನು ಅಂತ ಹೊಗಳೋದು. ರಾಮಚಂದ್ರನ ಪರಾಕ್ರಮವನ್ನ ಜನ ಎಲ್ಲ ಹೊಗಳಬೇಕು, ಇದನ್ನು ನಾನು ಕೇಳಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಬೇಕು. ನೋಡಿ, ರಾಮ ಸೇತುವೆ ಅಂತ ಇವತ್ತು ನಾವು ಕೇಳ್ತೇವೆ. ರಾಮ ಸೇತುವೆಯನ್ನ ಕಟ್ಟುವುದಕ್ಕೆ ಯಾರು ಹೇಳಿದ್ರು ಅಂದ್ರೆ ಸ್ವಯಂ ಸಮುದ್ರರಾಜ ಹೇಳಿದಂತಹ ಮಾತು. ರಾಮಚಂದ್ರ ಆ ರಾಮ ಸೇತುವೆ ಏನು ಅಂತಂದ್ರೆ ರಾಮದೇವರ ಪರಾಕ್ರಮದ ಒಂದು ಸಂಕೇತ. ಹೀಗಾಗಿ ನೀವೇನು ಮಾಡಬೇಕು ಅಂದ್ರೆ ಸಮುದ್ರದಲ್ಲಿ ಈ ಸೇತುವೆಯನ್ನ ಕಟ್ಟಬೇಕು ಅಂತ ಹೇಳಿದಾಗ ಆ ವಿಶ್ವಕರ್ಮ ನಲ ಅಂತ ಕಪಿಯಾಗಿ ಹುಟ್ಟಿದ್ದಾನೆ. ರಾಮಚಂದ್ರ ದೇವರು ಅವರಿಗೆ ಆದೇಶವನ್ನು ಮಾಡ್ತಾರೆ, ನೀವು ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಬೇಕು. ಎಲ್ಲ ಕವಿಗಳು ಎಲ್ಲರೂ ಸೇರಿ ಆ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಿದ್ದಾರೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ರಾಮಚಂದ್ರ ಹೇಳ್ತಾನೆ, ಈಗಲೇ ಸಮುದ್ರದಲ್ಲಿ ಸೇತುವೆಯನ್ನ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿದಾಗ ಬೇಗನೆ ಸೇತುವೆಯನ್ನ ಕಟ್ತಾರೆ. ಅಲ್ಲಿ ಈಗ ಒಂದು ವಿಚಾರ, ಸೇತುವೆಯನ್ನ ಕಟ್ಟಬೇಕಾದ್ರೆ ಕೆಲವು ರಾಮಾಯಣದಲ್ಲಿ ಕಥೆಯನ್ನ ಹೇಳ್ತಾರೆ, ಕಥೆಯಂತೂ ಇದ್ದೇ ಇದೆ. ಆದ್ರೆ ವಾಲ್ಮೀಕಿ ರಾಮಾಯಣ ಅದನ್ನ ಮನ್ನಣೆಯನ್ನು ಮಾಡಿಲ್ಲ. ಕಟ್ಟಬೇಕಾದ್ರೆ ಕಲ್ಲನ್ನು ಹಾಕಿದಾಗ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಅಂತ ಕಥೆಯನ್ನ ಹೇಳ್ತಾರೆ. ಅದಕ್ಕೋಸ್ಕರ ಏನು ಅಂದರೆ ಆ ಕಲ್ಲಿನ ಮೇಲೆ ರಾಮ ಅಂತ ಹೆಸರನ್ನ ಬರೆದುಬಿಟ್ಟು ಹಾಕಿ ಅಂತ ಹೇಳಿದ್ರು ಅಂತ ಒಂದು ಪ್ರಚಲಿತವಾದ ಕಥೆ ಇದೆ. ಅದರ ಒಂದು ನೋಡಿ ತಿಳ್ಕೊಳ್ಳಿ, ಸಮುದ್ರನೇ ಹೇಳಿದ್ದಾನೆ ನನ್ನ ಮೇಲೆ ಈ ಒಂದು ಸೇತುವೆಯನ್ನ ಕಟ್ಟಬೇಕು ಅಂತ. ಅವನೇ ಹೇಳಿದಾಗ ಈ ಕಪಿಗಳು ಕಲ್ಲುಗಳನ್ನು ಹಾಕಿದಾಗ ಮುಳುಗಿಸ್ತಾನೆ ಅಂತಂದ್ರೆ ಅದು ಸಮುದ್ರನ ಮೂರ್ಖತನ ಆಗಬೇಕು. ವಾಲ್ಮೀಕಿ ರಾಮಾಯಣಕ್ಕೆ ಹಾಗಲ್ಲ ಇಲ್ಲ. ಮತ್ತಿಲ್ಲಿರುವಾಗ ಸಮುದ್ರನೇ ಹೇಳಿದ ನನ್ನ ಮೇಲೆ ರಾಮ ಸೇತುವೆಯನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಕವಿಗಳು ಕೂಡ ರಾಮ ಸೇತುವೆಯನ್ನ ನಿರ್ಮಾಣವನ್ನು ಮಾಡಿದ್ದಾರೆ. ರಾಮ ಸೇತುವೆಯ ಬಗ್ಗೆ ಒಂದು ವಿಶೇಷತೆಯನ್ನ ಹೇಳ್ತಾರೆ. ಏನು ವಿಶೇಷತೆ ಅಂತಂದ್ರೆ, ಯಾರು ಸೇತುವೆಯನ್ನ ಸ್ಮರಣೆ ಮಾಡ್ತಾರೆ ನೋಡಿ, ರಾಮ ಸೇತುವೆಯ ಮಹಿಮೆಯನ್ನ ಹೇಳ್ತಾರೆ. ರಾಮೇಶ್ವರಕ್ಕೆ ಹೋಗಿರ್ತೇವೆ, 3 ಸಮುದ್ರ ಸೇರತ್ತೆ, ಇದೇ ವಿಶೇಷ ಅಂತ ನಾವು ಹೇಳ್ಕೊಂಡು ಹೋಗಿರ್ತೇವೆ. ನಿಜವಾದ ವಿಶೇಷತೆ ಏನು ಅಂದ್ರೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ರಾಮ ಸೇತುವೆಯನ್ನ ಯಾರು ದರ್ಶನವನ್ನು ಮಾಡ್ತಾರೆ ಅವರು ಮಾಡಿದ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ. ಇದು ಕೇವಲ ರಾಮ ಸೇತುವಿನ ಸ್ಮರಣೆಯಿಂದ ಮಾತ್ರ. ಎಷ್ಟೆಲ್ಲ ನಾವು ಮಾಡಿದ ಪಾಪಗಳಿಗೆ ಅನೇಕ ಜನ ಹೇಳ್ತಾರೆ, ಈ ರೀತಿಯಾದಂತಹ ಪೂಜೆಯನ್ನು ಮಾಡಿಸಬೇಕು, ಈ ರೀತಿಯಾಗಿ ಎಲ್ಲ ಥರದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಸುಲಭ ಯಾವುದು ಅಂತಂದ್ರೆ ರಾಮೇಶ್ವರಕ್ಕೆ ಹೋಗಿ ಆ ರಾಮ ಸೇತುವಿನನ್ನ ಯಾರು ದರ್ಶನವನ್ನು ಮಾಡ್ತಾರೆ, ರಾಮ ಸೇತುವಿನ ಹತ್ತಿರಕ್ಕೆ ಯಾರು ಸಮುದ್ರ ಸ್ನಾನವನ್ನು ಮಾಡ್ತಾರೆ, ಅವರು ಮಾಡಿದ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ರಾಮ ಸೇತುವಿನ ಮಹತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಈ ರೀತಿಯಾಗಿ ರಾಮಚಂದ್ರ ಲಂಕೆಗೆ ಹೋಗಿದ್ದಾನೆ. ಲಂಕೆಯಲ್ಲಿ 4 ದಿಕ್ಕುಗಳಿಂದ ಆಕ್ರಮಣವನ್ನು ಮಾಡ್ತಾರೆ ಅಂತ ಬಹಳ ವಿಸ್ತಾರವಾಗಿ ಹೇಳುತ್ತೆ. ಸುಗ್ರೀವನ ಒಂದು ಟೀಮ್ ಹೋಗುತ್ತೆ, ಹನುಮಂತ ಒಂದು ಕಡೆಯಿಂದ ಹೋಗ್ತಾನೆ, ಲಕ್ಷ್ಮಣ ಒಂದು ಕಡೆಯಿಂದ ಹೋಗ್ತಾನೆ, ಶ್ರೀರಾಮಚಂದ್ರ ಮತ್ತೊಂದು ಕಡೆಯಿಂದ ಯುದ್ಧವನ್ನು ಮಾಡ್ತಾನೆ. ಹೀಗೆ ಅನೇಕ ಕಡೆಯಿಂದ ಲಂಕೆಗೆ ಆಕ್ರಮಣವನ್ನು ಮಾಡಿದ್ದಾರೆ. ಲಂಕೆಗೆ ಆಕ್ರಮಣವನ್ನು ಮಾಡಿದಾಗ ಅನೇಕ ಜನ ಬರ್ತಾರೆ, ಯುದ್ಧವನ್ನು ಮಾಡ್ತಾರೆ. ಅದರೊಳಗೆ ಪ್ರಮುಖನಾದವನು ಯಾರು ಅಂತಂದ್ರೆ ಅತಿಕಾಯ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅತಿಕಾಯ ಅಂತಂದ್ರೆ ಯಾರು ಅಂತಂದ್ರೆ ಇವನು ಸ್ವಯಂ ಚಿಕಾಯ ರಾಮಂ ಸಹಸಾ ಅಪ್ಯಘಾತ್ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಅವನು ಯಾರು ಅಂತಂದ್ರೆ ರಾವಣನ ಪುತ್ರ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಯಾರೂ ತಿಳಿಸಿಕೊಟ್ಟಿಲ್ಲ. ಇದು ಒಳ್ಳೆ ಪ್ರಮೇಯ ವಿಚಾರ. ಅತಿಕಾಯ ಬಂದಾಗ ಎಲ್ಲರೂ ಏನ್ ತಿಳ್ಕೊಂಡ್ಬಿಟ್ರು ಅಂದ್ರೆ ಕುಂಭಕರ್ಣ ಬಂದ ಅಂತ ತಿಳ್ಕೊಂಡ್ರು. ನೋಡಿ, ಅವನ ಹೆಸರು ಏನು ಅಂದ್ರೆ ಅತಿಕಾಯ. ಕಾಯ ಅನ್ನೋ ಶಬ್ದಕ್ಕೆ ದೇಹ ಅಂತ. ಅತಿಕಾಯ ಅಂತಂದ್ರೆ ಏನರ್ಥ ಅಂದ್ರೆ ಯಾರಿಗೂ ಇಲ್ಲದಂತಹ ಬೃಹದಾಕಾರ ಅವನಿಗೆ ಇರ್ತಂತೆ. ನೋಡಿ, ನಾವು ಕುಂಭಕರ್ಣನೇ ಬಹಳ ದೊಡ್ಡವನು ಅಂತ ಹೇಳ್ಕೊಂಡಿದ್ವಿ. ಆದರೆ ಕುಂಭಕರ್ಣನನ್ನೂ ಮೀರಿಸುವಂತಹ ಬೃಹದಾಕಾರ ಯಾರು ಅಂದ್ರೆ ಅತಿಕಾಯ. ಅನೇಕ ರಾಮಾಯಣದಲ್ಲೆಲ್ಲ ಏನು ಅಂತಂದ್ರೆ ಅತಿಕಾಯ ಯಾರು ಅಂತಂದ್ರೆ ಕುಂಭಕರ್ಣನೇ ಒಂದು ರೂಪದಿಂದ ಬಂದ ಅಂತ ಅನೇಕ ಜನ ಹೇಳ್ತಾರೆ. ಆದರೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ ಅತಿಕಾಯ ಅಂದ್ರೆ ಯಾರು ಅಂದ್ರೆ ರಾವಣನ ಪುತ್ರ ಅತಿಕಾಯ ಬರ್ತಾನೆ. ಅತಿಕಾಯ
ಬಹಳ ಇರುವಂತಹ ಕವಿಗಳಿಗೆಲ್ಲ ತೊಂದರೆಯನ್ನು ಕೊಡ್ತಾ ಯುದ್ಧವನ್ನು ಮಾಡಲಿಕ್ಕೆ ಬಂದಾಗ ಲಕ್ಷ್ಮಣ ಏನು ಮಾಡ್ತಾನೆ ಅಂದ್ರೆ ಅತಿಕಾಯನ ಜೊತೆಗೆ ಯುದ್ಧವನ್ನು ಮಾಡ್ತಾ ಏನು ಮಾಡಿದ್ರು ಕೂಡ ಅತಿಕಾಯನನ್ನ ಸಂಹಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಹನುಮಂತ ದೇವರು ಬಂದು ಹೇಳ್ತಾನೆ, ಹೇಗೆ ಅವರನ್ನ ಸಂಹಾರವನ್ನು ಮಾಡಬೇಕು ಅಂತಂದ್ರೆ ಬ್ರಹ್ಮಾಸ್ತ್ರತೋ ಅನ್ಯನ ವಧ್ಯದೇಶ ಅಂತ ಹನುಮಂತ ದೇವರು ಹೇಳ್ತಾರೆ. ಇವನನ್ನು ಹೇಗೆ ಸಂಹಾರವನ್ನು ಮಾಡಬೇಕು ಅಂದರೆ ಬ್ರಹ್ಮಾಸ್ತ್ರವನ್ನೇ ಇದಕ್ಕೆ ಪರಿಹಾರ, ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಬೇಕು. ಬ್ರಹ್ಮಾಸ್ತ್ರದಿಂದ ಅತಿಕಾಯವನ್ನು ಸಂಹಾರವನ್ನು ಮಾಡ್ತಾರೆ. ನೋಡಿ, ಅತಿಕಾಯ, ಕಾಯ ಅಂದ್ರೆ ಶರೀರ ಅಂತ. ಬೃಹತ್ಕಾಯ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಮಾಡ್ಕೊಳ್ಬಹುದು. ನಮ್ಮ ಶರೀರ ಹೇಗಿರಬೇಕು ಅಂತಂದ್ರೆ ಹೇಗಿದೆ ಅಂದ್ರೆ ಬೃಹದಾಕಾರವಾಗಿ ಇದೆ. ಬೃಹದಾಕಾರ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಏನೂ ಕೆಲಸಕ್ಕೆ ಬಾರದಂತಹ ಶರೀರವನ್ನ ಬೃಹತ್ಕಾಯ ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಸೋಂಬೇರಿತನ ಅಂತ. ಅವನು ಅತಿಕಾಯ ಹೇಗಿದ್ದ ಅಂತಂದ್ರೆ ಎಷ್ಟೋ ವರ್ಷ ಆಗಿತ್ತಂತೆ ರಾವಣನ ಮನೆಯಿಂದ ಹೊರಗೆ ಬಂದಿರಲಿಲ್ಲ, ಅವನು ಅವತ್ತು ಹೊರಗೆ ಬಂದ ಅಂತ. ಹೀಗಾಗಿ ಅತಿಕಾಯ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಸೋಂಬೇರಿತನ ಅಂತ. ಇದಕ್ಕೆ ಈ ಅತಿಕಾಯಕ್ಕೆ ಏನು ಅಂತಂದ್ರೆ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಬೇಕಂತೆ. ಬ್ರಹ್ಮಾಸ್ತ್ರ ಪ್ರಯೋಗ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಭಗವಂತನ ಮಂತ್ರಗಳು, ಗಾಯತ್ರಿ ಮಂತ್ರ ಅಂತ ಅರ್ಥ. ಈ ಗಾಯತ್ರಿ ಮಂತ್ರವನ್ನು ನಾವು ಯಾಕೆ ಹೇಳಬೇಕು ಅಂತಂದ್ರೆ ನಮ್ಮ ಶರೀರ ಹೇಗಿದೆ ಅಂದ್ರೆ ಜಡವಂತೆ ಇದೆ, ಏನು ಕೆಲಸಕ್ಕೆ ಬಾರದಂತಹ ಶರೀರವನ್ನು ಆ ದಿನನಿತ್ಯವೂ ಏನು ಅಂದ್ರೆ ಗಾಯತ್ರಿ ಮಂತ್ರ, ಕೃಷ್ಣ ಮಂತ್ರ, ಎಲ್ಲ ಮಂತ್ರಗಳು, ಭಗವಂತನ ಸ್ತೋತ್ರಗಳನ್ನ ನಾವು ಹೇಳ್ತಾ ಇದ್ರೆ ನಮ್ಮ ಶರೀರ ಏನಾಗುತ್ತೆ ಅಂದ್ರೆ ಅವಾಗ ಕೆಲಸ ಮಾಡಲಿಕ್ಕೆ ಸಾಧ್ಯ. ಬರೀ ಅತಿಕಾಯವನ್ನು ಇಟ್ಟುಕೊಂಡ್ರೆ ಹೇಗೆ ಅತಿಕಾಯ ಬಂದು ಹೇಗೆ ಲಕ್ಷ್ಮಣನಿಂದ ಸಮರ್ಥನಾದ ಆ ರೀತಿಯಾಗಿ ನಮ್ಮ ಶರೀರ ಆಗತ್ತೆ ಅಂತ ಹೇಳಿ ಒಂದು ತತ್ವವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಅತಿಕಾಯ ಯುದ್ಧಕ್ಕೆ ಬರ್ತಾನೆ, ಅತಿಕಾಯನು ಕೂಡ ಸಮರ್ಥನಾಗ್ತಾನೆ. ಯಾವಾಗ ಅತಿಕಾಯ ಸಮರ್ಥನಾಗ್ತಾನೆ ಅವಾಗ ಏನು ಅಂತಂದ್ರೆ ರಾವಣನಿಗೆ ಸ್ವಲ್ಪ ಟೆನ್ಷನ್ ಆರಂಭ ಆಗುತ್ತೆ. ಅದು ನನ್ನ ಮಗ ಅತಿಕಾಯನೇ ಸತ್ತು ಹೋಗಿದ್ದಾನೆ ಅಂದ್ರೆ ಇನ್ನು ಹೇಗೆ ನಾನು ಗೆಲ್ಲೋದು ಅಂತ ಹೇಳಿ ಸ್ವಯಂ ಅಲ್ಲಿವರೆಗೂ ರಾವಣ ಯುದ್ಧಕ್ಕೆ ಬಂದಿರೋದಿಲ್ಲ. ಅವಾಗ ರಾವಣ ಏನು ಮಾಡ್ತಾನೆ ಅಂದ್ರೆ ಯುದ್ಧಕ್ಕೆ ಬಂದು ನೇರವಾಗಿ ಏನು ಅಂತಾರೆ ಲಕ್ಷ್ಮಣನ ಜೊತೆಗೆ ಯುದ್ಧವನ್ನ ಮಾಡ್ತಾರೆ. ಲಕ್ಷ್ಮಣನ ಜೊತೆಗೆ ಯುದ್ಧವನ್ನ ಮಾಡ್ತಾ ಬ್ರಹ್ಮದೇವರು ಏನು ಅಂತಾರೆ ದಿವ್ಯವಾದ ಅನೇಕ ಶಸ್ತ್ರಗಳನ್ನ ಕೊಟ್ಟಿರುತ್ತಾರೆ ರಾವಣನಿಗೆ. ಇದು ಯಾರು ಬಿಡಬೇಡ, ನಿನಗೇನಾದರೂ ಜೀವಕ್ಕೆ ಅಪಾಯ ಬಂದರೆ ಅವಾಗ ನೀನು ಬಿಡು ಅಂತ ಹೇಳಿ ಬ್ರಹ್ಮದೇವರು ಹೇಳಿಕೊಟ್ಟಿರುತ್ತಾರೆ. ಆದರೆ ರಾವಣ ಏನು ಮಾಡ್ತಾನೆ ಅಂದ್ರೆ ಲಕ್ಷ್ಮಣನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಯಾವಾಗ ಲಕ್ಷ್ಮಣನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ, ಲಕ್ಷ್ಮಣನ ಮೇಲೆ ಪ್ರಯೋಗವನ್ನು ಮಾಡಿದ ತಕ್ಷಣ ಲಕ್ಷ್ಮಣ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನೆ. ಲಕ್ಷ್ಮಣ ಮೂರ್ಛಿತನಾಗಿ ಕೆಳಗೆ ಬಿದ್ದಾಗ ರಾವಣ ಒಂದು ಆಲೋಚನೆ ಮಾಡ್ತಾನೆ. ಏನು ಆಲೋಚನೆ ಅಂತಂದ್ರೆ ಈ ಲಕ್ಷ್ಮಣನನ್ನ ನಾನು ಎತ್ಕೊಂಡು ಹೋಗ್ಬಿಟ್ರೆ ಕೊನೆಗೇನು ಅಂತಂದ್ರೆ ರಾಮನ ಮಾತನ್ನು ಕೇಳಲೇಬೇಕು. ರಾಮನ ಮಾತನ್ನು ಕೇಳಿದಾಗ ನೋಡಿ ನಿನ್ನ ತಮ್ಮ ಬೇಕು ಅಂದ್ರೆ ನಾನು ಹೇಳಿದಂತೆ ನೀನು ಕೇಳು ಅಂತೆಲ್ಲ ನಾವು ಹೇಳಬಹುದು ಅಂತ ಹೇಳಿ ಲಕ್ಷ್ಮಣನನ್ನು ಎತ್ಕೊಂಡು ಹೋಗಬೇಕು ಅಂತ ಬಂದ. ಲಕ್ಷ್ಮಣನ ಮೇಲೆ ಎತ್ಕೊಂಡು ಹೋಗಬೇಕು ಅಂತ ಬಂದಾಗ ಒಂದು ಸ್ವಲ್ಪವೂ ಕೂಡ ಅವನನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನೋಡಿ ರಾವಣನಿಗೆ ವಿವೇಕ ಇಲ್ಲ. ಯಾಕೆ ವಿವೇಕ ಇಲ್ಲ ಅಂತಂದ್ರೆ ಅವನೊಬ್ಬ ಮಾನವ ಅಂತ ತಿಳ್ಕೊಂಡು ಎತ್ತಲಿಕ್ಕೆ ಅಂತ ಹೋಗ್ತಾನೆ. ಅವನು ಮಾನವ ಅಲ್ಲ, ಮತ್ತಿನ್ಯಾರು ಅಂತಂದ್ರೆ ಶೇಷನೇ ಸ್ವಯಂ ಲಕ್ಷ್ಮಣನಾಗಿ ಬಂದು ನಿಂತಿದ್ದಾನೆ. ಆಚಾರ್ಯರು ಹೇಳ್ತಾರೆ ಶೇಷದೇವರ ಮಹಿಮೆ ಎಷ್ಟು ದೊಡ್ಡದು ಅಂತಂದ್ರೆ ಸಹಸ್ರ ಮೂರ್ಧೋಪ್ಯಸ್ಯ ಪತೈಕ ಮೂರ್ಧನಿ ಸಸಪ್ತ ಪಾತಾಳ ಗಿರೀಂದ್ರ ಸಾಗರ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಏನು ಅಂತಂದ್ರೆ 14 ಲೋಕಗಳಿವೆ, ಸಾಗರ ಇದೆ, ಎಷ್ಟೆಲ್ಲ ಲೋಕಗಳಿದೆ, ಭೂಲೋಕ ಇದೆ, ಬ್ರಹ್ಮಾಂಡ ಇದೆ. ಇದೆಲ್ಲ ಯಾರ ಮೇಲಿದೆ ಅಂತಂದ್ರೆ ಶೇಷದೇವರ ಹೆಡೆಯ ಮೇಲೆ ನಿಂತ್ಕೊಂಡಿದೆ. ಅಂದ್ರೆ ಶೇಷದೇವರು ಇಷ್ಟೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡಂತಹ ಶೇಷದೇವರನ್ನ ಅವನ ಅಂಶನಾದಂತಹ ಲಕ್ಷ್ಮಣನನ್ನ ಎತ್ತಕ್ಕೆ ಅಂತ ಹೋದ್ರೆ ರಾವಣನಿಗೆ ಏನೂ ಮಾಡಲಿಕ್ಕಾಗಿಲ್ಲ. ಅವಾಗ ಹನುಮಂತ ನೋಡ್ತಂತೆ ನೋಡ್ಬಿಟ್ಟು ಓ ಲಕ್ಷ್ಮಣನನ್ನ ನೀವು ಎತ್ಕೊಂಡು ಹೋಗ್ತಾ ಇದ್ದ, ನಾನು ಲಕ್ಷ್ಮಣನನ್ನ ಈ ಕ್ಷಣಕ್ಕೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ರಾವಣನಿಗೆ ಒಂದು ಮುಷ್ಟಿ ಪ್ರಹಾರವನ್ನು ಮಾಡ್ತಾರೆ. ಮುಷ್ಟಿ ಪ್ರಹಾರವನ್ನು ಮಾಡಿದರೆ ರಾವಣ ಮೂರ್ಛಿತನಾಗಿ ಕೆಳಗೆ ಬಿದ್ದು ಹೋಗ್ತಾನೆ. ರಾವಣ ಮೂರ್ಛಿತನಾಗಿ ಬಿದ್ದಾಗ ಲಕ್ಷ್ಮಣನನ್ನ ಎತ್ಕೊಂಡು ಬಂದು ರಾಮಚಂದ್ರನ ಹತ್ತಿರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ರಾಮಚಂದ್ರ ಕೇಳ್ತಾನಂತೆ, ಬಹಳ ಅದ್ಭುತವಾಗಿ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ, ಏನಪ್ಪ ಇಷ್ಟೇನ ನೀನು ಯುದ್ಧವನ್ನು ಮಾಡೋದು ಅಂತ ಲಕ್ಷ್ಮಣನಿಗೆ ರಾಮಚಂದ್ರ ಹೇಳ್ತಾನೆ. ನಾನು ಇನ್ನೂ ಯುದ್ಧವನ್ನು ಮಾಡಬೇಕಾಗಿದೆ, ರಾಮಚಂದ್ರನಿಗೆ ವಿಜಯವನ್ನ ತಂದು ಕೊಡಬೇಕಾಗಿದೆ, ಅಷ್ಟು ಶಕ್ತಿಯನ್ನ ನನಗೆ ಕೊಡು ಅಂತ ಹೇಳಿದಾಗ ಶ್ರೀರಾಮಚಂದ್ರ ಏನು ಮಾಡಿದ ಅಂತಂದ್ರೆ
ತನ್ನ ಅಮೃತ ಹಸ್ತವನ್ನು ಲಕ್ಷ್ಮಣನ ಮೇಲೆ ಇಟ್ಟಂತಷ್ಟೇ ಏನೂ ಮಾಡಲಿಲ್ಲ. ಅದನ್ನು ಬಹಳ ಅದ್ಭುತವಾಗಿ ನಮಗೆ ತಿಳಿಸಿಕೊಡ್ತಾರೆ. ಲಕ್ಷ್ಮಣನ ಮೇಲೆ ಕೈಯನ್ನು ಇಟ್ಟಿದ್ದೇ ಸಾಕು. ನೋಡಿ, ವಾಲ್ಮೀಕಿ ರಾಮಾಯಣ ಹೇಳ್ತಾರೆ, ಸ್ಮರಾಮಿ ಭವಸಂತಾಪ ಆಂತಾಂ ಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನು ನಾಗಾವಲೋಕನಂ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ನಮಗೆ ಏನೇ ವಿಷಬಾಧಗಳಾದರೂ ಕೂಡ, ಏನೇ ತೊಂದರೆ ಆದರೂ ಸಾಕು, ರಾಮನಾಮ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಭವಸಂತಾಪವೇ ಪರಿಹಾರ ಆಗುತ್ತೆ. ಅಂಥ ರಾಮನಾಮ ಸ್ಮರಣೆ, ಅಂಥ ಶ್ರೀರಾಮಚಂದ್ರನೇ ಲಕ್ಷ್ಮಣನ ಮೇಲೆ ಕೈಯನ್ನು ಇಟ್ಟಿದಾಗ ಮತ್ತೆ ಅವನು ಚೇತರಿಕೆಯನ್ನು ಪಡಿತಾನೆ. ಚೇತರಿಕೆಯನ್ನು ಪಡೆದು ಮತ್ತೆ ಯುದ್ಧವನ್ನು ಮಾಡಲಿಕ್ಕೆ ಅಂತ ಹೋಗ್ತಾನೆ. ಇಷ್ಟೆಲ್ಲ ಆದಾಗ ರಾವಣ ಯೋಚನೆಯನ್ನು ಮಾಡ್ತಾನೆ, ನಾನು ಹೀಗೆ ಯುದ್ಧವನ್ನು ಮಾಡಿದರೆ ಗೆಲ್ಲಕ್ಕಾಗೋದಿಲ್ಲ, ಇದಕ್ಕೇನು ಅಂದರೆ ಕುಂಭಕರ್ಣ ಬೇಕೇ ಬೇಕು. ಆ ಕುಂಭಕರ್ಣನನ್ನು ಅವನನ್ನು ಯುದ್ಧಕ್ಕೆ ಹೋಗುವಂತೆ ಮಾಡಬೇಕು ಅಂತ ಹೇಳಿ, ಆದರೆ ಅವನು ಯುದ್ಧಕ್ಕೆ ಹೋಗಬೇಕು ಅಂದರೆ 6 ತಿಂಗಳು ಮಲ್ಕೊಂಡಿದ್ದ, ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಅವನು ಎಬ್ಬಿಸ್ಬೇಕಲ್ಲ ಅಂತ ಹೇಳಿ ತನ್ನ ಎಲ್ಲ ಅನುಚರರಿಗೆ ಹೇಳ್ತಾರೆ, ಕುಂಭಕರ್ಣನ ಎಬ್ಬಿಸ್ತಾನೆ. ಆದರೆ ವಾಲ್ಮೀಕಿ ರಾಮಾಯಣ ಒಂದು ವಿಶೇಷವಾಗಿ ಹೇಳುತ್ತೆ. ಕುಂಭಕರ್ಣ ಏನು ಅಂತಂದ್ರೆ, ಅವನನ್ನು ಶ್ರೀರಾಮಚಂದ್ರ ಸಂಹಾರವನ್ನು ಮಾಡಿದ್ರು. ಯಾಕೆ ಅವನನ್ನು ಸಂಹಾರವನ್ನು ಮಾಡಿದಾಗ ಅನೇಕ ಜನ ಹೇಳಿದಂತ ಅವನು ನಿರುಪದ್ರವಿ, ಅವನು ಯಾರಿಗೂ ತೊಂದರೆನೇ ಕೊಟ್ಟಿಲ್ಲ. ನೋಡಿ, ಎಲ್ಲೋ ದೃಷ್ಟಿಯಲ್ಲಿ ಕುಂಭಕರ್ಣ ಇಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದ ಅಂತ ವಿಷಯನೇ ಇಲ್ಲ. ಹಾಗಾದ್ರೆ ನಿರುಪದ್ರವಿ ಆದಂತಹ ಅವನಿಗೆ ಯಾಕೆ ಇಷ್ಟೆಲ್ಲ ತೊಂದರೆಯನ್ನು ಕೊಡ್ತಾ ಇದ್ದೀರಿ ಅಂತಂದ್ರೆ, ಕುಂಭಕರ್ಣ ಹೇಗೆ ಅದರ ಮಲ್ಕೊಂಡೇ 100 ಜನ ಉಪದ್ರವವನ್ನು ಮಾಡ್ತಾ ಇದ್ದ. ಅವನು ಹೇಗೆ ಉಪದ್ರವವನ್ನು ಮಾಡ್ತಿದ್ದ ಅಂದ್ರೆ, ಅವನು ಮಲ್ಕೊಂಡಾಗ ಉಸಿರಾಡಿದ್ರೆ ಸಾಧ್ಯ ಏನು ಅಂತಂದ್ರೆ ಸುತ್ತಲೂ ಇರುವಂತಹ ಜೀವಿಗಳೆಲ್ಲ ಅವನ ಮೂಗನ್ನು ಹೊರಟೋಗ್ಬಿಡ್ತಾರೆ. ಅವನು ಮತ್ತೆ ಉಸಿರನ್ನ ಬಿಟ್ಟ ಅಂದ್ರೆ ಏನು ಅಂತಂದ್ರೆ, ಅವನ ದೇಹದ ಒಳಗೆ ಹೋದಂತಹ ಪ್ರಾಣಿಗಳು, ಮೃಗಗಳು, ಅನೇಕ ಋಷಿಗಳು, ಮುನಿಗಳೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಇಂಥ ಉಪದ್ರವ ಮಲ್ಕೊಂಡ್ರು ಕೂಡ ಏನಂದ್ರೆ ಸೈಲೆಂಟ್ ಆಗಿ ಮಲ್ಕೊಳ್ತಿಲ್ಲ. ಎಷ್ಟೋ ಜನ ಹೇಳ್ತೀವಿ, ಇವ್ರು ಮಲ್ಕೊಂಡು ಸುಮ್ಮನೆ ಬರ್ಕೊಳ್ಳೋದಿಲ್ಲ, ಜೋರಾಗಿ ಗುರುಕೆಯನ್ನು ಮಾಡ್ತಾರೆ, ನಮ್ಗೆ ನಿದ್ದೆಲೆ ಬರೋದಿಲ್ಲ ಅಂತ ಮಾಡ್ತಾರೆ. ಈ ಗುರುಕೆಯನ್ನು ಮೊದಲು ಮಾಡಿದವನು ಯಾರು ಅಂದ್ರೆ ಕುಂಭಕರ್ಣ. ಆ ಕುಂಭಕರ್ಣನನ್ನ ಬೈಕು. ನೋಡಿ, ಯಾರು ಹೊಡಿತಾ ಇದ್ರು, ನಾವು ಅವ್ರನ್ನ ಬೈಬೇಕು, ರಾತ್ರಿ ಎಲ್ಲ ನಿದ್ದೆನೇ ಆಗಿಲ್ಲ, ಅವ್ರನ್ನ ಬೈಬಾರ್ದು, ಕುಂಭಕರ್ಣನನ್ನ ಬೈಬೇಕು. ಈ ಥರ ಕುಂಭಕರ್ಣ ತೊಂದರೆಯನ್ನು ಕೊಡ್ತಾ ಇದ್ದ. ಮತ್ತಷ್ಟೇ ಅಲ್ಲದೆ ಅವನು ಹೇಳಬೇಕು ಅಂತಂದ್ರೆ ಹೇಗೆ ಹೇಳಿಸ್ಬೇಕು ಅಂತಂದ್ರೆ, ಯಾರೋ ತುಂಬಾ ಹೊತ್ತು ಹೇಳಿಲ್ಲ ಅಂದ್ರೆ ನೀರು ತಗೊಂಡು ಹಾಕರಿಗೆ ಅಂತ ಹೇಳ್ತಾರೆ. ಆದ್ರೆ ಆ ಕುಂಭಕರ್ಣನನ್ನ ಇಳಿಸೋದಕ್ಕೆ ಹೇಗೆ ಅಂತಂದ್ರೆ, 1,00,000 ಜನ ಇದ್ರಂತ ಅವನಿಗೆ ಎಬ್ಬಿಸುವುದಕ್ಕೆ. ಅಂದ್ರೆ ಹೇಗೆ ಮಲ್ಕೊಂಡಿದ್ದಾನೋ ಅನೇಕ ಶೂಲಗಳನ್ನೆಲ್ಲ ಹಾಕಿ ಅವನಿಗೆ ಚುಚ್ಚಬೇಕು. ಅವೆಲ್ಲ ಚುಚ್ಚಿದಾಗ ಏನಂದ್ರೆ ಅವಾಗ ಅವನು ಹೇಳ್ತಾ ಇದ್ದಂತೆ, ಎದ್ದ ತಕ್ಷಣ ಏನಂದ್ರೆ 6 ತಿಂಗಳು ಉಪವಾಸ ಇದ್ದಾನೆ. ಅವನು ಎದ್ದ ತಕ್ಷಣ ಹೇಗೆ ಹೇಳ್ತಾ ಇದ್ದ ಅಂದ್ರೆ, ಕಣ್ಣು ಕೆಂಪಾಗಿ ಯಾರೋ ಮಧ್ಯದಲ್ಲಿ ಎಬ್ಸಿದ್ರೆ ಎಷ್ಟು ಸಿಟ್ಟು ಬರುತ್ತೆ ನೀವೇ ನೋಡಿದ್ದೆ. ಯಾರೋ ಅವ್ನಿಗೆ ಎಬ್ಬಿಸ್ಲಿಕ್ಕೆ ಹೋಗೋದ್ರೆ, ಬೇಡಪ್ಪ ನಮ್ಗೆ ಯಾಕೆ ಆ ಸವಾಸ ಅಂದ್ರೆ, ಕುಂಭಕರ್ಣನ ಎಬ್ಸಿದ್ರೆ ಅಷ್ಟು ರೋಷ ಸಿಟ್ಟುಗಳು ಇರ್ತಿತ್ತು. ಏನ್ ನನಗೆ ಎಬ್ಬಿಸಿದ್ರ ಅಂತ 6 ತಿಂಗಳು ಮಲ್ಕೊಂಡಿದ್ದಾನೆ, ನೀನು ಎಷ್ಟು ಮಲ್ಕೋಬೇಕು ಅಂತ. ಎಬ್ಬಿಸಿದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅವನಿಗೆ ಎಷ್ಟೋ ಕೊಡಗಟ್ಟಲೆ ಅವನಿಗೆ ಏನು ಅಂತಾರೆ, ಎಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇಷ್ಟು ಕೊಡಗಟ್ಟಲೆ ಏನು ಅಂದ್ರೆ ಅವನಿಗೆ ಕುಡಿಯುವುದಕ್ಕೆ ರಕ್ತ ಇಡಬೇಕು. 5-6 ಪರ್ವತಗಳ ಗಾತ್ರ ಏನು ಅಂದರೆ ಮಾಂಸವನ್ನು ಅವನಿಗೆ ತಂದಿಡಬೇಕು. ಇಷ್ಟೆಲ್ಲ ಮಾಂಸ ರಕ್ತಗಳಲ್ಲಿ ಯಾವ್ದಿತ್ತು ಅಂದ್ರೆ ವಾಲ್ಮೀಕಿ ರಾಮಾಯಣ ಹೇಳಿದೆ, ಋಷಿಗಳು, ಮುನಿಗಳು, ಒಳ್ಳೊಳ್ಳೆ ಪ್ರಾಣಿಗಳನ್ನ ಕತ್ತರಿಸಿ ಇಷ್ಟೆಲ್ಲ ಮಾಡಿ ತಂದಿಡ್ತಾರೆ. ಹಾಗಾದ್ರೆ ಎಂಥ ಉಪದ್ರವಿಗಳು. ಇಂಥ ಕುಂಭಕರ್ಣನನ್ನ ರಾವಣ ಈ ರೀತಿಯಾಗಿ ಎಬ್ಬಿಸಿ ಅವ್ನು ಹೇಳ್ತಾನಂತೆ, ನನಗೆ ಉಪಕಾರವನ್ನು ಮಾಡಬೇಕು. ಏನು ಉಪಕಾರವನ್ನು ಮಾಡಬೇಕು? ಕುಂಭಕರ್ಣನಿಗೆ ಯಾವ ಕಥೆನೇ ಗೊತ್ತಿಲ್ಲ. ಏನು ಉಪಕಾರವನ್ನು ಮಾಡಬೇಕು ಅಂತಂದ್ರೆ, ಒಬ್ಬ ಶ್ರೀರಾಮಚಂದ್ರ ಇದ್ದಾನೆ, ಮನುಷ್ಯ ನಮ್ಮ ಮೇಲೆ ಯುದ್ಧಕ್ಕೆ ಅಂತ ಬಂದಿದ್ದಾನೆ, ನಮ್ಮ ಸೈನ್ಯವನ್ನೆಲ್ಲ ನಾಶವನ್ನು ಮಾಡಿದ್ದಾನೆ, ನೀನೇನಾದರೂ ಮಾಡಿ ಅವನ ಮೇಲೆ ಯುದ್ಧಕ್ಕೆ ಹೋಗಬೇಕು. ಅದಕ್ಕೆ ಕುಂಭಕರ್ಣ ಹೇಳ್ತಾನಂತೆ, ಅವನೇನು ಹೇಳ್ತಾನೆ, ಕಥಂಚಿದೇಶೋ ಅತಿಬಲೋ ಮತೋ ಮಮ ಅಂತ ಕುಂಭಕರ್ಣ ಹೇಳ್ಬಿಡ್ತಾನಂತ. ಒಳ್ಳೆ ಮಾತು ಹೇಳ್ಬಿಡ್ತಾನಂತೆ, ನಿನಗೇನು ಬುದ್ಧಿ ಇದೆಯೇ? ನಾನು ಬರ್ಕೊಂಡಿದ್ದಾಗ ನೀನು ಒಳ್ಳೆ ಕೆಲಸ ಮಾಡ್ತೀಯ ಅಂದ್ಕೊಂಡ್ರೆ ನೀನು ಮಾಡೋದೆಲ್ಲ ದುಷ್ಟ ಕೆಲಸನೇ. ನೋಡ್ಬಿಡ್ತಾರೆ. ನೋಡಿ, ಇದನ್ನ 2 ಥರ ಅರ್ಥವನ್ನು ಮಾಡ್ತಾರೆ. ನೀನೆಲ್ಲ ಮಾಡಿದ ದುಷ್ಟ ಕೆಲಸ. ಯಾರೋ ಮನುಷ್ಯರ ಜೊತೆ ಯುದ್ಧಕ್ಕೆ ಹೋಗ್ತಿಲ್ಲ, ನಿನ್ನ ವ್ಯಾಲ್ಯೂ ಏನು ಅಂತ ಅನ್ನೋದು ನಿನಗೆ ಗೊತ್ತಿಲ್ವೇ? ಹೋಗಿ ಅವ್ರವ್ರ ಜೊತೆ ಯುದ್ಧವನ್ನು ಮಾಡ್ತಿಲ್ಲ, ಯಾರೋ ಮನುಷ್ಯರ ಜೊತೆ ಏನೋ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾಗಿತ್ತು. ಯಾಕೆ ಯುದ್ಧ ಮಾಡ್ತಾ? ಅವ್ನು ಹೆಂಡತಿಗೆ ತಾಕೊಂಡು ಹಂಗಾಗಿ ಮಂಡೋದರಿ ಇದ್ದಾಳೆ, ಬೇಕಾಷ್ಟರ ಹುಡುಗಿಯರಿದ್ದಾರೆ, ಹೋಗಿ ಶ್ರೀರಾಮಚಂದ್ರನ ಹೆಂಡತಿಯನ್ನು ಎತ್ಕೊಂಡ್ಬಂದಿದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯೇನು ಅಂತ ಹೇಳಿದ್ರೆ ರಾವಣ ಬೈತಾನಂತೆ, ನೀನು ಯಾರು ನಾನು ಹೇಳಲಿಕ್ಕೆ? ಅವನು ಈ ಥರ ಹೇಳಿದಾಗ ಅವನಿಗೂ ಒಳ್ಳೆ ಆಲೋಚನೆ ಬಂತು.
ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ನೋಡಿ, ಮೊದಲು ಕೆಟ್ಟ ಕೆಲಸ ಮಾಡಿ ಅಂತ ಹೇಳ್ತಾನೆ, ಅನಂತರದಲ್ಲಿ ನೀನು ಒಳ್ಳೆಯ ಕೆಲಸವನ್ನು ಮಾಡಿ ಆಯ್ತು ನಿಮ್ಗೆ ಉಪಕಾರವನ್ನು ಮಾಡ್ತೀನಿ ಅಂತೇಳಿ ಕುಂಭಕರ್ಣ ಏನ್ ಮಾಡ್ತಾನೆ ಅಂದ್ರೆ ಯುದ್ಧಕ್ಕೆ ಅಂತ ಬರ್ತಾನೆ. ಅವನು ಯುದ್ಧಕ್ಕೆ ಅಂತ ಬರ್ತಾ ಅನೇಕ ಜನ ಕಪಿಗಳನ್ನ ತಿಂತಾ ಬರ್ತಾನೆ. ಹೇಗೆ ಅನ್ಕೊಳ್ತೀನಿ, ಅಷ್ಟು ಜನ ಕಪಿಗಳನ್ನ ತಿಂತ ಅವನು ಬರಬೇಕಾದ್ರೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ ಯಾರೂ ಸಾಯೋದೇ ಇಲ್ಲ. ನೋಡಿ, ಅವನು ಅಷ್ಟು ಜನ ತಿಂದರೂ ಕೂಡ ಯಾರೂ ಸಾವಿಲ್ಲ. ಯಾಕೆ ಅಂತಂದ್ರೆ ಅವನ ರೋಮ ಕೂಪಗಳಿರುತ್ತಲ್ಲ, ನಮ್ಮ ಶರೀರದಲ್ಲಿ ರೋಮಗಳ ಕೂಪ, ಅದು ತೂತುಗಳಿರುತ್ತೆ. ಅವನು ಹೇಗಿತ್ತು ಅಂದ್ರೆ ಒಂದೊಂದು ರೋಮ ಕೂಪಗಳು ಹೇಗಿತ್ತು ಅಂದ್ರೆ ಒಂದೊಂದು ಬೃಹದಾಕಾರವಾದಂತಹ ಗುಹೆಗಳಂತೆ ಇತ್ತು. ಅವನ ಶರೀರ ನೋಡಿದರೆ ಸಾಕು ಆ ರೋಮ ಕೂಪಗಳು ಕಾಣಿಸ್ತಿರ್ತವೆ. ಅವನು ಬಾಯಲ್ಲಿ ಹಾಕೊಂಡ್ರೆ ಏನು ಅಂತಂದ್ರೆ ರಕ್ತದ ಮಡುವಿನಲ್ಲಿ ಕಪಿಗಳೆಲ್ಲ ಏನಂತ ತೇಲ್ತಾ ಅಂದ್ರೆ ಅವನ ಶರೀರದ ರೋಮ ಕೂಪಗಳಿಂದ ಇಳಿದು ಕೆಳಗೆ ಬರ್ತಾ ಇದ್ದ. ಅವನು ಹೇಗೆ ತಿಂತಾ ಇದ್ದ ಅಂತಂದ್ರೆ ಯಾರು ಕಪಿಗಳು ಯಾರು ರಾಕ್ಷಸರು ಯಾವುದೂ ಒಂದು ಯೋಚನೆ ಮಾಡ್ತಾ ಇಲ್ಲ, ಕಂಡವನ್ನೆಲ್ಲ ತಿಳ್ಕೊಂಡು ಬರ್ತಾ ಇದ್ದ. ಇಡೀ ಅವನಿಗೆ ನಂಬಿಕೆ ಹೇಗಿತ್ತು ಅಂತಂದ್ರೆ ನಾವು ಮನೆಯ ಭಾಗದ ಹೇಗೆ ಹೊಚ್ಚಲು ದಾಡ್ತಿರಲ್ಲ ಆ ಥರ ಏನು ಮಾಡ್ತಾ ಇದ್ದಾದ್ರೆ ಹೊಸ್ತಿಲನ್ನ ದಾಡ್ತಾ ಇದ್ದ. ಈ ಥರ ಭಯಂಕರನಾದ ಕುಂಭಕರ್ಣ, ಇಷ್ಟೆಲ್ಲ ಭಯಂಕರನಾದಂತಹ ಕುಂಭಕರ್ಣ ಏನು ಅಂತಂದ್ರೆ ರಾಮನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ರಾಮನ ಮೇಲೆ ಯುದ್ಧಕ್ಕೆ ಬಂದಾಗ ರಾಮಚಂದ್ರ ಏನು ಮಾಡಿದ ಅಂತಂದ್ರೆ 5 ಬಾಣಗಳನ್ನು ತೆಗೆದುಕೊಂಡು ಹೊರಟ. ಬಾಭ್ಯಾಂಸ ಬಾಹೂಲಿ ಚಕರ್ತ ತಸ್ಯ ಪದದ್ವಯಂ ಚೈವ ತಥಾ ಶರಾಭಾಂ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ನೋಡಿ, ಅವನನ್ನು ಎದ್ದೇಳಿಸಲು ಎಷ್ಟು ಆಯುಧಗಳನ್ನು ಉಪಯೋಗ ಮಾಡ್ತಾ ಇದ್ರು ಅಂದ್ರೆ ಜಗತ್ತಿನಲ್ಲಿ ಎಷ್ಟೆಷ್ಟು ಆಯುಧಗಳಿದೆ ಇದನ್ನೆಲ್ಲ ಉಪಯೋಗವನ್ನು ಮಾಡಿ ಕುಂಭಕರ್ಣನನ್ನ ಎಬ್ಬಿಸ್ತಾ ಇದ್ದಾರೆ. ಇಂತಹ ಕುಂಭಕರ್ಣನನ್ನ ರಾಮಚಂದ್ರ ಸಂಹಾರವನ್ನು ಮಾಡಿದ್ದು ಹೇಗೆಂದ್ರೆ ಕೇವಲ 5 ಮಾಡಿತು. ಅಂದ್ರೆ ರಾಮ ಬಾಣ ಎಷ್ಟು ಶಾರ್ಪ್ ಆಗಿತ್ತು ಅಂತ ತಿಳ್ಕೊಳ್ಳಿ ಅಂತ ವಾಲ್ಮೀಕಿ ರಾಮಾಯಣ. ಇಂತಹ ಕುಂಭಕರ್ಣನನ್ನ ರಾಮಚಂದ್ರ ಏನ್ ಮಾಡಿದ ಅಂದ್ರೆ 5 ಬಾಣಗಳನ್ನು ಉಪಯೋಗವನ್ನು ಮಾಡಿ ಮೊದಲು ಅವನ ದೇಹಗಳನ್ನೆಲ್ಲ ಕತ್ತರಿಸಲಿಕ್ಕೆ ಆರಂಭವನ್ನು ಮಾಡಿ ಆ ದೇಹಗಳನ್ನೆಲ್ಲ ಒಂದೊಂದೇ ಕತ್ತರಿಸಿ ಅವನಿಗೆ ಮರಣವನ್ನು ಪಡೆಯುವಂತೆ ಮಾಡಿದ. ಆ ದೇಹಗಳು ಒಂದೊಂದು ಹೇಗಿತ್ತು ಅಂದ್ರೆ ಲಂಕೆ ದಾಟಿ ಹೋಗುವುದು. ಹಾಗಾದ್ರೆ ಇಂತಹ ಶರೀರ ಇರುವ ಕುಂಭಕರ್ಣನನ್ನ ಹೇಗೆ ಅದು ಬಿದ್ದು ಹೇಗಿದ್ದೆಲ್ಲ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕಾಗುತ್ತದೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ ರಾಮಚಂದ್ರ ಹೇಗೆ ಆ ದೇಹಗಳನ್ನು ಕತ್ತರಿಸಿದ ಅಂತಂದ್ರೆ ಅವನ ಕೈ ಕತ್ತರಿಸ್ಕೊಂಡು ಹೋಗಿ ಎಲ್ಲಿ ಬೀಳ್ತಿತ್ತು ಅಂದ್ರೆ ಸಾಗರದಲ್ಲಿ ಬೀಳ್ತಿತ್ತಂತೆ, ಭೂಮಂಡಲದ ಮೇಲೆ ಬೀಳ್ತಾ ಇತ್ತು. ಹೀಗೆ ಎಲ್ಲವನ್ನ ಕತ್ತರಿಸಿ ಎಲ್ಲವೂ ಸಮುದ್ರದಲ್ಲಿ ಬೀಳುವಂತೆ ಮಾಡಿ ಆ ಕುಂಭಕರ್ಣನನ್ನ ರಾಮಚಂದ್ರ ಸಂಹಾರವನ್ನು ಮಾಡ್ತಾನೆ. ಕುಂಭಕರ್ಣ ಸತ್ತ ಅನಂತರದಲ್ಲಿ ಏನು ಅಂದ್ರೆ ಇಂದ್ರಜಿತನಿಗೆ ಭಯಂಕರ ಸಿಟ್ಟುಕೊಂಡು ರಾವಣ ಹೇಳ್ತಾನೆ, ಇನ್ನೇನು ನಾನು ಮಾಡಲಿಕ್ಕೆ ಸಾಧ್ಯನೇ, ಇನ್ನೇನು ನಮ್ಮ ಗತಿ ಇಲ್ಲ, ನಾವು ರಾಮಚಂದ್ರನ ಹೊತ್ರಕ್ಕೆ ಹೋಗಬೇಕು ಅಂತ ಹೇಳಿದಾಗ ಇಂದ್ರಜಿತ ಹೇಳ್ತಾನೆ, ಇಲ್ಲ ನನಗೆ ಹೇಳು, ನಾನು ಯುದ್ಧಕ್ಕೆ ಅಂತ ಹೋಗ್ತೀನಿ ಅಂತ ಹೇಳಿ ಅವನು ವಿಶೇಷವಾದಂತಹ ಯಾಗವನ್ನು ಮಾಡಿಕೊಂಡು ಕಪಿಗಳ ಮೇಲೆ ಯುದ್ಧಕ್ಕೆ ಬರ್ತಾನೆ. ಆದರೆ ಅವನು ವಿಶೇಷತೆ ಏನು ಅಂತಂದ್ರೆ ಇಂದ್ರಜಿತ ಹೇಗೆ ಯುದ್ಧವನ್ನು ಮಾಡ್ತಿರ್ತಾನೆ ಅಂದ್ರೆ ಮಾಯಾವಿಯ ಯಾರ ಕಣ್ಣಿಗೂ ಕಾಣಿಸದಂತೆ ಅವನು ಯುದ್ಧವನ್ನು ಮಾಡ್ತಿರ್ತಾನೆ. ಯುದ್ಧವನ್ನು ಮಾಡ್ತಾ ನಾಗಪಾಶ ಅಸ್ತ್ರಗಳನ್ನ ಬಿಡ್ತಾನೆ. ಅವೆಲ್ಲ ಹೋಗಿ ಏನು ಅಂದ್ರೆ ಕಪಿಗಳನ್ನೆಲ್ಲ ಮೂರ್ಛಿತರನ್ನಾಗಿ ಮಾಡಿ ಕಪಿಗಳನ್ನು ಇನ್ನೇನು ಯುದ್ಧವನ್ನು ಮಾಡ್ಲಿಕ್ಕಾಗುವುದಿಲ್ಲ ಆ ಸ್ಟೇಜ್ಗೆ ಮಾಡಿ ಅವನು ರಾಮನ ಹೋಗಿ ನಾನು ಒಳ್ಳೆ ಮೆಸೇಜ್ ಕೊಡಬೇಕು ರಾವಣನಿಗೆ. ಯಾಕಂದ್ರೆ ಅವನು ಬರೀ ಕೇಳಿದ್ದೆಲ್ಲ ಏನು ಅಂತಂದ್ರೆ ಅಧಿಕಾರಿಯ ಸಂಬೋಧ, ಕುಂಭಕರ್ಣ ಸಂಬೋಧ, ಬರೀ ಇಂತಹ ವಿಷಯಗಳನ್ನು ಕೇಳಿ ಕೇಳಿ ಬಹಳ ದುಃಖಿತನಾಗಿ ರಾವಣ ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಯಾವಾಗ ಕಪಿಗಳನ್ನೆಲ್ಲ ಹೊಡೆದ ಕೆಳಗೆ ಬಿಡಿಸಿದ್ದಾನೆ ಇಂದ್ರಜಿತ, ನಮ್ಮಪ್ಪನ ಒಳ್ಳೆ ಮೆಸೇಜ್ ಕೊಡೋಣ ಅಂತ ಹೇಳಿ ಓಡಿ ಲಂಕೆಯ ಒಳಗೆ ಪ್ರವೇಶವನ್ನು ಮಾಡ್ತಾನೆ. ಆ ಕಡೆ ಹೋದಾಗ ಏನು ಅಂತಂದ್ರೆ ನೋಡಿ ಗರುಡ ದೇವರು ಬರ್ತಾನೆ. ಗರುಡ ಬಂದು ನಾಗಪಾಶ, ನಾಗಕ್ಕೆ ಅದಕ್ಕೆ ಪರಿಹಾರ ಯಾವುದು ಅಂದ್ರೆ ಗರುಡ ಬಂದು ಹೇಳ್ತಾನೆ, ರಾಮ ಕಾರ್ಯದಲ್ಲಿ ನನಗೆ ಸೇವೆ ಇಲ್ಲ ಅಂತ ಅವನು ಸೃಷ್ಟಿಯ ಪ್ರಾರಂಭದಲ್ಲಿ ಹೇಳಿದಾಗ ರಾಮಚಂದ್ರ ಹೇಳಿದಂತೆ ನೀನು ಅವತಾರವನ್ನು ಮಾಡೋದು ಬೇಡ, ನೀನು ಹಾಗೆ ಬಂದು ಏನು ಅಂತಂದ್ರೆ ಕಪಿಗಳಿಗೆಲ್ಲ ನಾಗಪಾಶ ಇದ್ದಾಗ ನೀನು ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಗರುಡ ಬಂದು ರೆಕ್ಕೆಯನ್ನು ಬಳಿತಾನಷ್ಟೇ. ನೋಡಿ ಗರುಡ ಮಂತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಯಾರು ಗರುಡ ಮಂತ್ರವನ್ನ ಹೇಳ್ತಾರೆ ಅವರಿಗೆ ಬರುವಂತಹ ಎಲ್ಲ ನಾಗಪಾಶಗಳು ಎಲ್ಲ ತರಹದ ತೊಂದರೆಗಳು ಕೂಡ ಪರಿಹಾರ ಆಗತ್ತೆ ಅಂತ ಈ ಒಂದು ವಿಚಾರದಲ್ಲಿ ತಿಳಿಸಿಕೊಳ್ತಾರೆ. ಹಾಗೆ ಮತ್ತೊಮ್ಮೆ ಇಂದ್ರಜಿತ ಯುದ್ಧಕ್ಕೆ ಬರ್ತಾನೆ. ಅವಾಗಲೂ ಕೂಡ ಏನು ಅಂತಂದ್ರೆ ಲಕ್ಷ್ಮಣ ಇವ್ರ ಮೇಲೆಲ್ಲ ಯುದ್ಧಕ್ಕೆ ಬಂದಾಗ ಲಕ್ಷ್ಮಣ ಹೇಳ್ತಾನೆ, ನಾನು ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಹೊಡಿತೇನೆ. ಅವಾಗ ರಾಮಚಂದ್ರ ಹೇಳ್ತಾನೆ, ಮಾಯಾವಿ ಯಾವತ್ತಿಗೂ ಯುದ್ಧ ಹೇಗೆ ಮಾಡಬೇಕು ಅಂದ್ರೆ ಎದುರುಗಡೆ ಯುದ್ಧ
ಯುದ್ಧವನ್ನು ಮಾಡಬೇಕಂತೆ, ಮೋಸದಿಂದ ಯುದ್ಧವನ್ನು ಮಾಡಬಾರದು. ಇಂದ್ರಜಿತ್ ಏನು ಅಂತಾರೆ, ಮೋಸದಿಂದ ಯುದ್ಧವನ್ನು ಮಾಡ್ತಾ ಇದ್ದಾನೆ, ಬೇಡ ಅಂತ ಹೇಳ್ತಾರೆ. ಮತ್ತೊಮ್ಮೆ ಅವನು ಯುದ್ಧಕ್ಕೆ ಅಂತ ಬಂದಾಗ ಕಪಿಗಳಿಗೆಲ್ಲ ಅನೇಕ ಬಾಣಗಳಿಂದ ಹೊಡಿತಾನೆ. ಕಪಿಗಳೆಲ್ಲ ಮೂರ್ಛಿತರಾಗಿ ಕೆಳಗೆ ಬೀಳ್ತಾರೆ. ಲಕ್ಷ್ಮಣನೂ ಕೂಡ ಕೆಳಗೆ ಬೀಳ್ತಾನೆ. ಅವಾಗ ಏನು ಮಾಡಬೇಕು? ಲಕ್ಷ್ಮಣನನ್ನು ಎತ್ಕೊಂಡು ಶ್ರೀರಾಮಚಂದ್ರನ ಹತ್ರಕ್ಕೆ ಹನುಮಂತ ಕರ್ಕೊಂಡು ಹೋಗ್ತಾನೆ. ಇನ್ನೇನು ಎಲ್ಲ ಕಪಿಗಳು ಎಲ್ಲ ಮೂರ್ಛಿತರಾಗಿ ಕೆಳಗೆ ಬಿದ್ದಿರ್ತಾರೆ, ಇವ್ರಿಗೇನು ಔಷಧಿ ಏನು? ಅವಾಗ ಹನುಮಂತ ದೇವರಿಗೆ ವಿಭೀಷಣ ಹೇಳ್ತಾನೆ, ಇದಕ್ಕೆಲ್ಲ ಪರಿಹಾರ ಏನು ಅಂತಂದ್ರೆ ಔಷಧಿಯನ್ನು ತೆಗೆದುಕೊಂಡು ಬರಬೇಕು. ಅದು ಎಲ್ಲಿ ಇರ್ತದೆ? ಗಂಧಮಾದನ ಪರ್ವತದಲ್ಲಿ ಇದೆ, ಅಲ್ಲಿ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಹನುಮಂತ ಗಂಧಮಾದನ ಪರ್ವತಕ್ಕೆ ಹೋಗ್ತಾನೆ. ಹೋದಾಗ ಔಷಧಿ, ಆ ಸಂಜೀವಿನಿ ಅಂತನ್ನುವ ಔಷಧಿ ಏನಿದೆ ಅಂತಂದ್ರೆ ಯಾರಿಗೂ ಕಾಣದಂತೆ ಆಗುತ್ತೆ. ನೋಡಿ, ಆ ಸಂಜೀವಿನಿಯಲ್ಲಿರುವಂತಹ ಔಷಧಿಗಳಿಗೆ ಏನು ಅಂದ್ರೆ ಎಲ್ಲಿ ಹನುಮಂತ ನಮ್ಮನ್ನ ಕಿತ್ತು ಕೊಡ್ತಾನೆ ಅಂತ ಹೇಳಿ ಅವೆಲ್ಲ ಏನು ಅಂತಾರೆ ಮರೆಯಾಗ್ಬಿಡ್ತಾನೆ. ಅವಕ್ಕೆ ಗೊತ್ತಾಗಲಿಲ್ಲ ಏನು ಅಂತಂದ್ರೆ ರಾಮಕಾರ್ಯಕ್ಕೆ ವಿನಿಯೋಗ ಆಗ್ತಾ ಇದೆ ಅಂತ ಆ ಸಂಜೀವಿನಿ ಔಷಧಿಗಳಿಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಹನುಮಂತ ದೇವರು ಏನು ಮಾಡಿದ್ರು ಅಂತಂದ್ರೆ ನೋಡಿ, ಔಷಧಿ ಕಾಣಲಿಲ್ಲ, ಏನು ಆ ಪರ್ವತವನ್ನೇ ಕಿತ್ತು ತರ್ತೇನೆ ಅಂತ ಹೇಳಿ ಗಂಧಮಾದನ ಪರ್ವತವನ್ನು ಎತ್ತಿ ಲಂಕೆಗೆ ತಗೊಂಡು ಬರ್ತಾರೆ. ಎಲ್ಲ ಕಪಿಗಳು ಕೂಡ ಮತ್ತೆ ಎದ್ದು ನಿಂತ್ಕೊಳ್ತಾರೆ. ಆ ಗಂಧಮಾದನ ಪರ್ವತವನ್ನ ಅದನ್ನೇನು ಅಂತಾರೆ ಮತ್ತೆ ಅಲ್ಲಿ ಹೋಗಿರ್ಲಿಲ್ವಂತೆ. ಮತ್ತಿನ್ನೇನು ಅಂದ್ರೆ ಲಂಕೆಯಲ್ಲಿ ನಿಂತ್ಕೊಂಡೇ ಹನುಮಂತ ದೇವರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಹೆಸರು ಆ ಪರ್ವತ ಹೇಗಿತ್ತೋ ಅಲ್ಲೇ ಹೇಗೆ ಮೊದಲಿದ್ದೋ ಹಾಗೆ ಹೋಗಿ ಕೂತ್ಕೊಳ್ತು. ಹನುಮಂತ ದೇವರ ಪರಾಕ್ರಮ ಏನು ಅಂತ ಹೇಳಿ ವಾಲ್ಮೀಕಿ ರಾಮಾಯಣ ವರ್ಣನೆಯನ್ನು ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಏನು ಅಂತಂದ್ರೆ ಇಂದ್ರಜಿತನಿಗೆ ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟಿರ್ತಾರೆ. ಏನು ಅಂತಂದ್ರೆ ನೀನು ಮಾಡುವಂತಹ ಯಾಗ ಏನಿದೆ 4ನೆಯ ಯಾಗವನ್ನ ಸಂಪೂರ್ಣವಾಗಿ ನೀನು ಮುಗಿಸಿಬಿಟ್ಟರೆ ಏನು ಅಂತಂದ್ರೆ ನಿನಗೆ ಅವತ್ಯಂತ ಬರುತ್ತೆ, ನಿನಗೆ ಮರಣನೇ ಬರೋದಿಲ್ಲ. ವಿಭೀಷಣ ಹೋಗಿ ರಾಮಚಂದ್ರನಿಗೆ ಹೇಳ್ತಾರೆ, 4ನೇ ಯಾಗವನ್ನು ಮಾಡಿ ಬಿಡಬಾರದು, ಈಗಲೇ ಹೋಗಿ ಆ ಇಂದ್ರಜಿತನನ್ನ ಸಂಹಾರವನ್ನು ಮಾಡಬೇಕು ಅಂತ ಹೇಳಿದಾಗ ಲಕ್ಷ್ಮಣನನ್ನು ಕೊಟ್ಟು ಕಳಿಸ್ತಾರೆ. ಲಕ್ಷ್ಮಣ ಹೋಗಿ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿ ಆ ಇಂದ್ರಜಿತನನ್ನ ಸಂಹಾರವನ್ನು ಮಾಡಿದ್ದಾರೆ. ಇಂದ್ರಜಿತ, ಕುಂಭಕರ್ಣ ಎಲ್ಲರೂ ಸತ್ತ ಮೇಲೆ ಏನು ಅಂತಂದ್ರೆ ಇನ್ಯಾರು ಉಳಿದತ್ತು, ನಾನು ಒಬ್ಬನೇ ಉಳಿದತ್ತು ಅಂತ ಹೇಳಿ ರಾವಣ ಏನು ಮಾಡ್ತಾನೆ ಅಂತಂದ್ರೆ ಆ ರಾಮಚಂದ್ರನ ಮೇಲೆ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ರಾಮನಿಗೂ ರಾವಣನಿಗೂ ಭಯಂಕರವಾದಂತಹ ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧ ನಡೀಬೇಕಾದ್ರೆ ಹೇಗೆ ಅಂತಂದ್ರೆ ನೋಡಿ, ಇದರಲ್ಲಿ ಒಂದು ವಿಶೇಷವನ್ನ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ರಾಮಚಂದ್ರ ರಾವಣನ ಮೇಲೆ ಯುದ್ಧಕ್ಕೆ ಅಂತ ಹೋದಾಗ ಅಗಸ್ತ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಆದಿತ್ಯ ಹೃದಯ ಅಂತ ಒಂದು ಸ್ತೋತ್ರವನ್ನ ರಾಮಚಂದ್ರನಿಗೆ ಉಪದೇಶವನ್ನ ಮಾಡ್ತಾರೆ. ಅದರ ಅರ್ಥ ಏನು ಅಂತಂದ್ರೆ ಆದಿತ್ಯ ಹೃದಯವನ್ನು ಯಾರು ದಿನನಿತ್ಯ ಪಾರಾಯಣವನ್ನು ಮಾಡ್ತಾರೆ, ಯಾವುದೇ ತರಹದ ರೋಗಗಳಿದ್ರೂ ಕೂಡ ರೋಗಗಳೆಲ್ಲ ಪರಿಹಾರ ಆಗುತ್ತೆ. ಆದಿತ್ಯ ಹೃದಯವನ್ನು ಹೇಳಿಕೊಂಡು ರಾವಣನ ಮೇಲೆ ಯುದ್ಧಕ್ಕೆ ಹೋಗು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ರಾಮಚಂದ್ರನಿಗೆ ಏನಾಗಬೇಕಿಲ್ಲ, ಆದರೂ ಕೂಡ ಏನು ಅಂತಂದ್ರೆ ಒಂದು ಲೋಕ ಶಿಕ್ಷಣವನ್ನು ಮಾಡ್ತಾ ರಾಮಚಂದ್ರ ಹೀಗೆ ಮಾಡಿದ್ದಾನೆ. ರಾವಣನ ಮೇಲೆ ಯುದ್ಧಕ್ಕೆ ಅಂತ ಹೊರಟಿದ್ದಾರೆ. ಹೇಗೆ ಯುದ್ಧ ನಡೀತು ಅಂದ್ರೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್. ರಾಮನಿಗೂ ರಾವಣನಿಗೂ ಎಷ್ಟು ಭಯಂಕರವಾಗಿ ಯುದ್ಧವನ್ನು ಮಾಡಿದ್ರು ಅಂತಂದ್ರೆ ಇದಕ್ಕೆ ಉಪಮೆಯನ್ನೇ ಕೊಡ್ಲಿಕ್ಕಾಗೋದಿಲ್ಲ, ಒಂದು ಎಕ್ಸಾಂಪಲೇ ಕೊಡಕ್ಕಾಗೋದಿಲ್ಲ. ಅಷ್ಟು ಭಯಂಕರವಾಗಿ ಅವರಿಬ್ಬರು ಯುದ್ಧವನ್ನು ಮಾಡಿದ್ದಾರೆ. ಯುದ್ಧವನ್ನು ಮಾಡ್ತಾ ರಾಮಚಂದ್ರ ಏನ್ ಮಾಡಿದ್ದಾನೆ, ಒಂದೊಂದು ಬಾಣಗಳನ್ನು ತೆಗೆದುಕೊಂಡು ರಾವಣನ 10 ತಲೆಯನ್ನ ಕತ್ತರಿಸಿ ಹಾಕಿದ. ಒಂದು ತಲೆಯನ್ನ ಕತ್ತರಿಸಿದರೆ ಏನು ಅಂದ್ರೆ ಮತ್ತೆ ಇನ್ನೊಂದು ತಲೆ ಬರ್ತಾ ಇದೆ. 10 ತಲೆಯನ್ನ ಕತ್ತರಿಸಿದಾಗ ದಶಾನನ ಏನಾದ ಅಂತಂದ್ರೆ 20 ತಲೆ ಇದ್ದವನು ಆಗಲಿಲ್ಲ. 20 ತಲೆಯ ಬಂದ ಮೇಲೆ ರಾಮಚಂದ್ರ ಆಲೋಚನೆ ಮಾಡ್ತಾನೆ, ಇವನ ಶಿರಚ್ಛೇದನವನ್ನು ಮಾಡಿದ್ರೆ ಸಾಲದು, ಮತ್ತಿನ್ನೇನು ಅಂತಂದ್ರೆ ಇವನ ಎದೆಗೆ ಬಾಣವನ್ನ ಹೊಡಿಬೇಕು ಅಂತ ಹೇಳಿ ರಾಮಚಂದ್ರ ಹರಿತವಾದ ಬಾಣವನ್ನು ತೆಗೆದುಕೊಂಡು ರಾವಣನ ಎದೆಗೆ ಹೊಡೆದಿದ್ದಾನೆ. ಆ ಬಾಣವನ್ನು ಹೊಡೆದಾಗ ರಾವಣ ಮೃತನಾಗಿ ಕೆಳಗೆ ಬೀಳ್ತಾನೆ. ಆದರೆ ಒಂದು ಕಥೆಯನ್ನು ನಾವು ತಿಳ್ಕೊಳ್ಬೇಕು. ನಾನು 2 ನಿಮಿಷ ಹೇಳಿ ಮುಗಿಸ್ತೇನೆ. ಯಾಕಂದ್ರೆ ಈ ಯುದ್ಧಕಾಂಡವನ್ನ ಒಂದು ನವರಲ್ಲಿ ಹೇಳೋದು ಅಂತ ನೋಡು ಬಹಳ ಕಠಿಣ ಆಯಿತು. ಕೆಲವರು ಕಥೆಯನ್ನ ಹೇಳ್ತಾರೆ. ವಿಭೀಷಣ ಬಂದು ಹೇಳಿದ, ರಾವಣನ ತಲೆಯನ್ನು ಕತ್ತರಿಸಿದ್ರೆ ಅವನಿಗೆ ಮರಣ ಬರೋದಿಲ್ಲ, ಅವನ ಎದೆಗೆ ಶರೀರಕ್ಕೆ ಹೊಡೆಯಬೇಕು ಅಂತ ಹೇಳಿದ ಅಂತ ಕಥೆಯನ್ನು ಕೇಳ್ತೇವೆ. ರಾಮಾಯಣದಲ್ಲಿ ಅನೇಕ ತರ ಕಥೆಗಳು ಬರ್ತಾ ಇರ್ತವೆ. ನಾವು ಒಂದು ತಿಳ್ಕೊಳ್ಬೇಕು, ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಜಟಾಯು ರಾವಣನ ಜೊತೆಗೆ ಯುದ್ಧಕ್ಕೆ ಅಂತ ಹೊರಟಾಗ ಸೀತೆಯನ್ನು ಎತ್ಕೊಂಡು ಹೋಗಬೇಕಾದ್ರೆ ಜಟಾಯು ಏನು ಮಾಡ್ತಾನೆ, ರಾವಣನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ರಾವಣನ ಕೈಗಳನ್ನ ಕತ್ತರಿಸಿ ತಿಂದು ಬಿಸಾಕ್ತಾನಂತ. ಯಾರು ಜಟಾಯು ತಿಂದು ಬಿಸಾಕ್ತಾನಂತೆ.
ಒಂದು ಕೈಯನ್ನು ಕತ್ತರಿಸಿದರೆ ಇನ್ನೊಂದು ಕೈ ಆಯ್ತಂತ. ಅಂದ್ರೆ ಅವತ್ತೇ ಗೊತ್ತಾಯಿತು. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಬ್ರಹ್ಮದೇವರು ವರವನ್ನ ಹೇಗೆ ಕೊಟ್ಟಿರುತ್ತಾರೆ ಅಂತಂದ್ರೆ, ನಿನ್ನ ಯಾವುದೇ ಅಂಗಗಳು ಈ ಅಂಗಗಳ ಕತ್ತರಿಸಿ ಕೆಳಗೆ ಬಿದ್ದರೆ ಅದು ಎರಡಾಗಬೇಕು ಅಂತ ಹೇಳಿರ್ತಾರೆ. ರಾವಣ ಹೇಳ್ತಾನಂತೆ ಜಟಾಯುವಿಗೆ, ನನ್ನ ಕೈ ಕತ್ತರಿಸಿದ್ರೆ ಎರಡು ಕೈ ಆಗತ್ತೆ. ಅವನಿಗೆ ಗೊತ್ತಾಗೋದಿಲ್ಲ ಇವನ ಶರೀರಕ್ಕೆ ಹೊಡೆಯಬೇಕು ಅಂತ ಹೇಳಿ. ರಾವಣನಿಗೆ ಗೊತ್ತಿತ್ತು, ಯಾರು ಹೇಳಿದ್ದಲ್ಲ, ಕಾಶು ಮಹಾಭಿಮಾನ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಬಾಣವನ್ನು ತೆಗೆದುಕೊಂಡು ರಾವಣನಿಗೆ ಹೊಡೆದಿದ್ದಾರೆ. ರಾವಣ ಮರಣವನ್ನು ಪಡೆದು ಅಲ್ಲೇ ಕೆಳಗೆ ಬಿದ್ದಿದ್ದಾನೆ. ರಾವಣ ಸತ್ತು ಕೆಳಗೆ ಬಿದ್ದ ಅನಂತರದಲ್ಲಿ ಶ್ರೀರಾಮಚಂದ್ರ ಲೋಕಕ್ಕಿರುವಂತಹ ಎಲ್ಲ ಕಂಟಕಗಳನ್ನ ಪರಿಹಾರವನ್ನು ಮಾಡಿದ್ದಾನೆ. ಪರಿಹಾರವನ್ನು ಮಾಡಿ ಇಡೀ ಲಂಕೆಯ ಆಧಿಪತ್ಯವನ್ನ ವಿಭೀಷಣನಿಗೆ ಕೊಟ್ಟು ವಿಭೀಷಣನ ರಾಜ್ಯಾಭಿಷೇಕವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸೀತೆಯನ್ನ ಕೊಡ್ತಾನೆ. ಸೀತೆಯನ್ನ ಶ್ರೀರಾಮಚಂದ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕಳಿಸಿದಾಗ ರಾಮಚಂದ್ರ ಹೇಳ್ತಾರೆ, ಇಷ್ಟೆಲ್ಲ ದಿವಸಗಳು ಸೀತೆ ಎಲ್ಲಿದ್ದಾಳೆ ಅಂತಾರೆ, ರಾವಣನ ಅರಮನೆಯಲ್ಲಿದ್ದಾಳೆ. ಅರಮನೆಯಲ್ಲಿದ್ದಾಗ ಮತ್ತೆ ಜನ ಎಲ್ಲ ಹೇಳ್ತಾರೆ, ಸೀತೆ ಶುದ್ಧಳೋ ಹೌದು ಅಲ್ಲೋ ಅಂತ ಕೇಳಿದಾಗ ಮಧ್ಯೆಗೆ ಮನುಷ್ಯರಿಗೆ ರಾಮಚಂದ್ರ ಹೇಳ್ತಾರೆ, ಯಾವತ್ತಿಗೂ ಏನು ಅಂತಂದ್ರೆ ಶೀಲ ಅನ್ನೋದು ಪ್ರಧಾನ. ನಮಗೆ ಶುದ್ಧತೆ ಏನು ಅಂತಂದ್ರೆ ನಮ್ಮ ಕ್ಯಾರೆಕ್ಟರ್ ಅಂತ ಸರಿಯಾಗಿರಬೇಕು. ಈ ರೀತಿಯಾಗಿ ಇದ್ದಾಗ ಮಾತ್ರ ಏನು ಅಂತಂದ್ರೆ ಭಗವಂತ ನಮಗೆ, ಸಮಾಜ ನಮಗೆ ಗೌರವವನ್ನು ಕೊಡುತ್ತೆ. ಅದಕ್ಕೋಸ್ಕರ ರಾಮಚಂದ್ರ ಹೇಳ್ತಾರೆ, ಸೀತೆ ಶುದ್ಧಳು ಅಂತ ನೋಡಕ್ಕೆ ಏನ್ ಮಾಡಬೇಕು ಅಂದ್ರೆ ವನ್ಯ ಪ್ರವೇಶವನ್ನು ಮಾಡಬೇಕು. ಮನುಷ್ಯ ಶುದ್ಧಿ ಯಾವಾಗ ಅಂದ್ರೆ ಬೆಂಕಿಯಿಂದ ಶುದ್ಧಿ. ಅದಕ್ಕೋಸ್ಕರವೇ ದಿನನಿತ್ಯವು ಅಗ್ನಿ ಕಾರ್ಯವನ್ನು ಮಾಡಬೇಕು, ವೈಶ್ವದೇವವನ್ನು ಮಾಡಬೇಕು, ಯಾಗವನ್ನು ಮಾಡಬೇಕು. ಈ ಬೆಂಕಿಯನ್ನು ಪ್ರವೇಶವನ್ನು ಮಾಡಬೇಕು ಅಂತ ಹೊರಟಾಗ ಸೀತೆಯನ್ನು ಪ್ರವೇಶವನ್ನು ಮಾಡಿದ್ದಾಳೆ. ಎರಡು ಸೀತೆ ಕಾಣಿಸ್ಕೊಳ್ಳುತ್ತೆ. ಒಂದು ಸೀತೆಯ ಆಕೃತಿ, ಇನ್ನೊಂದು ಯಾವ ಕೈಲಾಸದಲ್ಲಿ ಇರುವಂತಹ ನಿಜವಾದ ಸೀತೆ ಇದ್ದಾಳೆ. ಸಾಚೈವ ದೇವಿ ಭಗವಂತ ಮಾಪ್ಯ. ನಿಜವಾದ ಸೀತೆ, ಕೈಲಾಸದಲ್ಲಿರುವಂತಹ ಸೀತೆ ರಾಮಚಂದ್ರನ ಪಕ್ಕಕ್ಕೆ ಬಂದು ನಿಂತಿದ್ದಾಳೆ. ಇಲ್ಲಿವರೆಗೂ ಇದ್ದದ್ದು ಕೇವಲ ಸೀತಾಪತಿ, ಅವಳಿಗೂ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ಮುಂದಿನ ಅವತಾರಗಳಲ್ಲಿ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ರಾಮಚಂದ್ರ ಅನುಗ್ರಹವನ್ನು ಮಾಡಿ ಅಯೋಧ್ಯೆ ಕಡೆಗೆ ಹೊರಟಿದ್ದಾನೆ. ಇಷ್ಟೆಲ್ಲ ಆಗಿ ಏನು ಅಂತಂದ್ರೆ 14 ವರ್ಷಗಳು ಮುಗಿದೋಗಿದೆ. ಭರತ ನೋಡಿದ ಅಯೋಧ್ಯೆಯಲ್ಲಿ ರಾಮಚಂದ್ರ ಬಂದಿಲ್ಲ, ಹಾಗಾದ್ರೆ ನಾನು ಬೆಂಕಿಯಲ್ಲಿ ಪ್ರವೇಶವನ್ನು ಮಾಡಿಕೊಳ್ಳಬೇಕು ಅಂತ ಹೊರಟಾಗ ರಾಮಚಂದ್ರ ಹನುಮಂತನಿಗೆ ಹೇಳ್ತಾನೆ, ಭರತ ಬೆಂಕಿಯನ್ನು ಹಾಕೊಂಡ್ಬಿಡ್ತಾನೆ, ಆ ರೀತಿಯಾಗ ಆಗಬಾರದು, ನೀನು ತಡೆಯಬೇಕು ಅಂತ ಹೇಳಿದಾಗ ಹನುಮಂತ ಓಡಿ ಬಂದು ಅಯೋಧ್ಯೆಗೆ ಬಂದು ಹೇಳ್ತಾನೆ, ರಾಮಚಂದ್ರ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಭರತ ಎಲ್ಲರಿಗೂ ಆನಂದ ಆಗುತ್ತೆ. ರಾಮಚಂದ್ರ ಅಯೋಧ್ಯೆಗೆ ಬರ್ತಾನೆ ಅಂತ ಇಷ್ಟು ಯುದ್ಧಕಾಂಡದ ಜೊತೆಗೆ ಮುಗಿಸ್ತಾರೆ. ಮುಂದೆ ಉತ್ತರಕಾಂಡದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆದಮೇಲೆ ಏನೇನು ಕಥೆ ನಡೆಯಿತು ಅಂತ ವಿಚಾರವನ್ನೆಲ್ಲ ಉತ್ತರಕಾಂಡದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಆದರೆ ವಿಶೇಷವಾಗಿ ರಾಮನವಮಿಯ ಈ ಒಂದು ವಿಶೇಷ ಸಂದರ್ಭದಲ್ಲಿ ರಾಮಚಂದ್ರನ ಮಹಾತ್ಮ್ಯವನ್ನು ವಿಶೇಷವಾಗಿ ನಾವು ಕೇಳಬೇಕು ಅಂತ ಹೇಳಿ ಈ ಯುದ್ಧಕಾಂಡದ ತನಕ ಸಂಪೂರ್ಣವಾಗಿ ನಿರೂಪಣೆಯನ್ನು ಮಾಡಿದ್ದೇವೆ. ಇದಷ್ಟೇ ಅಲ್ಲದೆ ವಾಲ್ಮೀಕಿ ರಾಮಾಯಣದಲ್ಲಿ ಫಲಸ್ತುತಿಯನ್ನು ಹೇಳ್ತಾರೆ. ಈ ಫಲಸ್ತುತಿಯ ವಿಶೇಷತೆ ಏನು ಅಂತಂದ್ರೆ, ಯಾರಿಗೆ ಗ್ರಹಬಾಧೆಗಳಿದೆ ಆ ಗ್ರಹಬಾಧೆಗಳಿದ್ದವರೆಲ್ಲ ಏನು ಮಾಡಬೇಕು ಅಂತಂದ್ರೆ ವಾಲ್ಮೀಕಿ ರಾಮಾಯಣದ 1 ಸರಕುಗಳನ್ನು ಪಾರಾಯಣ ಮಾಡಬೇಕು. ಕೇವಲ ವಾಲ್ಮೀಕಿ ರಾಮಾಯಣ ಕೇಳೋದಷ್ಟೇ ಇಲ್ಲ, ಪಾರಾಯಣಕ್ಕೂ ಇದು ವಿಶೇಷ ಇದೆ. ಪ್ರತಿ ಸರ್ಗಕ್ಕೂ ಕೂಡ ಫಲಸ್ತುತಿಯಲ್ಲೆಲ್ಲ ವಿವರಣೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ವಾಲ್ಮೀಕಿ ರಾಮಾಯಣ ಕೊನೆಗೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಯಾರು ಯೋ ರಾಮಚರಿತ, ಯಾರು ದಿನನಿತ್ಯವೂ ರಾಮಚಂದ್ರ ದೇವರ ಚರಿತ್ರೆಯನ್ನು ಕೇಳ್ತಾರೆ, ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗತ್ತಂತೆ. ಯಾರಿಗೆ ವಿವಾಹವಾಗಿಲ್ಲ ಒಳ್ಳೆಯ ವಿವಾಹವಾಗತ್ತೆ. ಯಾರಿಗೆ ರೋಗಬಾಧೆ ಇದೆ ಆ ಎಲ್ಲ ರೋಗಬಾಧೆ ಇದ್ದವರು ರಾಮಚಂದ್ರ ದೇವರ ಈ ಕಥೆಯನ್ನು ಯಾರು ಕೇಳ್ತಾರೆ ಅವ್ರಿಗೆಲ್ಲ ಥರದ ಬಾಧೆ ಹೋಗುತ್ತೆ ಅಂತ ಹೇಳಿ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಇಂತಹ ವಾಲ್ಮೀಕಿ ರಾಮಾಯಣವನ್ನ ಕೇವಲ 1 ವಾರಗಳಲ್ಲಿ ಹೇಳೋದು ಅನ್ನೋದು ಬಹಳ ಕಠಿಣ. ಯಾಕೆ ಅಂತಂದ್ರೆ ರಾಮಚಂದ್ರ ದೇವರ ಒಂದು ಸಂಕ್ಷಿಪ್ತವಾದ ಚರಿತ್ರೆ ಹೇಳೋದಕ್ಕೆ 10-15 ದಿವಸ ಬೇಕಾಗುತ್ತೆ. ಅಂಥದ್ರೊಳಗೆ 1 ವಾರಗಳು ಹೇಳೋದು ಅಂತ ಕಠಿಣ. ಅದರೊಳಗೂ ಕೂಡ ಏನು ಅಂದ್ರೆ ವಾಲ್ಮೀಕಿ ರಾಮಾಯಣವನ್ನು ಹೇಳೋದಂತೂ ಅತ್ಯಂತ ಕಠಿಣ. ಯಾಕೆ ಅಂತಂದ್ರೆ 24,000 ಶ್ಲೋಕಗಳನ್ನ ಹೇಳಬೇಕಾಗುತ್ತೆ. ಆದರೂ ಕೂಡ ಏನು ಅಂತಂದ್ರೆ ಒಂದು ಯುದ್ಧಕಾಂಡದ ತನಕ ಎಷ್ಟು ಸಾಧ್ಯನೋ ಅಷ್ಟು ವಿಸ್ತಾರವಾಗಿ ಹೇಳಿದ್ದೇವೆ, ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೇವೆ. ಯುದ್ಧಕಾಂಡವನ್ನು ಮಾತ್ರ ಒಂದು ಸಂಕ್ಷಿಪ್ತವಾಗಿ ನಿರೂಪಣೆಯನ್ನು ಮಾಡಿದ್ದೇವೆ. ಇಂತಹ ಶ್ರೀರಾಮಚಂದ್ರ ದೇವರ ಚರಿತ್ರೆಯನ್ನು ನಾವೇನು ಹೇಳಿದ್ದೇವೆ, ಅದನ್ನು ಕೇಳಿದಂತಹ ಎಲ್ಲರಿಗೂ ಕೂಡ
ಹನುಮಂತದೇವರ ಹೃದಯಂತರ್ಗತನಾದಂತಹ ಭಾರತೀಯ ಋಣನಾದಂತಹ ಶ್ರೀರಾಮಚಂದ್ರ ಎಲ್ಲರಿಗೂ ವಿಶೇಷವಾದಂತಹ ಸಮಂಗಲವನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ಅಷ್ಟೇ ಅಲ್ಲದೆ ಶ್ರೀರಾಮನವಮಿಯ ಈ ಒಂದು ವಿಶೇಷವಾದಂತಹ ಉಪನ್ಯಾಸವನ್ನು ಮಾಡುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸಂಸ್ಥೆ ಎಲ್ಲರಿಗೂ ಕೂಡ ಬರೀ ಅವಕಾಶವನ್ನು ಮಾಡಿಕೊಟ್ಟದ್ದು ಒಂದೇ ವಿಶೇಷತೆ ಅಲ್ಲ, ನಾವು ಹೇಳಬೇಕಾದರೂ ಕೂಡ ಏನು ಅಂತಂದರೆ ಅಷ್ಟೇ ಆಸಕ್ತಿಯಿಂದ ನೀವು ನಮಗೆ ಪ್ರೋತ್ಸಾಹವನ್ನು ಮಾಡುವುದಕ್ಕೆ ಇವೆಲ್ಲ ಕೂತ್ಕೊಂಡಿದ್ದೇನೆ. ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಭಾರತೀಯ ಮುಖ್ಯ ಪರಮಾತ್ಮದ ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡಿ